ಗುಬ್ಬಚ್ಚಿ ಜೀವನ. ಅದೊಂದು ದೊಡ್ಡ ಸಿಟಿ. ಆ ಸಿಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿ ಗುಬ್ಬಚ್ಚಿ 3 ಪಕ್ಷಿಗಳು ಕೂಡ ಕೆಲಸ ಮಾಡ್ತಾ ಇದ್ರು. ಅವರು ಒಂದೇ ಟೀಮಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ 3 ಜನನು ಒಳ್ಳೆ ಸ್ನೇಹಿತರಾದ್ರು. ಆಫೀಸಲ್ಲಿ ಪ್ರಾಜೆಕ್ಟು ಟಾರ್ಗೆಟು ಅಂತ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ಅವರಿಗೆ ಇದ್ದಕ್ಕಿದ್ದಂತೆ ಕಂಪನಿಯವರು ಒಂದು ದೊಡ್ಡ ಆಫರ್ನ ಕೊಟ್ರು. ಅದೇನಂದ್ರೆ ಕಂಪನಿಗೆ 5 ದಿನ ರಜೆ ಅಂತ. ತಕ್ಷಣ ಅವ್ರು 3 ಜನನು ಆಫೀಸ್ ಕ್ಯಾಂಟೀನ್ಗೆ ಹೋಗಿ ಟೀ ತಗೊಂಡು ಕುಡ್ಕೊಂಡೆ ಈ 5 ದಿನ ರಜೆಯಲ್ಲಿ ಏನ್ ಮಾಡುದು ಅಂತ ಮಾತಾಡ್ತಿದ್ರು. ಅವ್ರೆಲ್ರೂ ಕೂಡ ತುಂಬಾನೇ ಖುಷಿಯಾಗಿದ್ರು. ಹಬ್ಬ, ಇಷ್ಟು ದಿನಕ್ಕೆ ನನ್ನ ಕಷ್ಟ ಎಲ್ಲ ಮುಗೀತು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಆ ಸಿಸ್ಟಮ್ನ ಸ್ಕ್ರೀನ್ ನೋಡಿ ನೋಡಿ ಕಣ್ಣೆಲ್ಲ ಹಾಳಾಗೋಗಿತ್ತು. ಒಂದು 10 ದಿನಗಳ ಕಾಲ ನೆಮ್ಮದಿಯಾಗಿರ್ಬೋದು. ಹೌದು ಕಣೋ ಬನ್ನು, ಇನ್ನು ಬೆಳಿಗ್ಗೆ ಎದ್ದಾಗಿನಿಂದ ಆ ಮ್ಯಾನೇಜರ್ ಮುಖನ ನಾವು ನೋಡುವ ಹಾಗಿಲ್ಲ. ಅವ್ರ ಮುಖ ನೋಡಿ ನೋಡಿ ಕಣ್ಣೆಲ್ಲ ಕೆಟ್ಟೋಗಿದೆ. ಇನ್ನು 10 ದಿನಗಳ ಕಾಲ ನಿದ್ರೆ ಮಾಡ್ಬೋದು. ಬುಜ್ಜಿ ನಗುತ್ತಾ, ಲೇ ಚಿನ್ನು, ಏನ್ರೋ ಬರೀ ಮಲಗಿ ನಿದ್ರೆ ಮಾಡದ? ಅಯ್ಯೋ, ಒಂದು 10 ದಿನಕ್ಕೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದಲ್ವಾ? ತೀರ್ಮಾನ ಮಾಡಿ ಒಂದು 10 ದಿನಕ್ಕೆ ನಾವು ಎಲ್ಲಾದ್ರೂ ಟ್ರಿಪ್ ಹೋಗೋಣ. ಅಯ್ಯೋ ಬುಜ್ಜಿ, ನಾವು ಸುಮ್ಮನೆ ಟ್ರಿಪ್ ಹೋಗಿ ಯಾಕೆ ಟೈಮನ್ನು ವೇಸ್ಟ್ ಮಾಡಬೇಕು? ನನ್ನ ಮನೆ ಅವನ ಮನೆ ನಿನಗೆ ಗೊತ್ತಿಲ್ಲ, ಹೀಗೆ ಒಬ್ಬರಿಗೊಬ್ಬರ ಮನೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಈ 10 ದಿನಗಳ ಕಾಲ ಒಬ್ಬೊಬ್ಬರ ಮನೆಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಲ್ವಾ? ಲೇ ಬನ್ನು, ನಿನ್ನ ಐಡಿಯಾ ಸೂಪರ್ ಆಗಿದೆ. ಮೊದಲು ಯಾರ ಮನೆಗೆ ಹೋಗೋದು? ನಮ್ಮ ಅಮ್ಮ ವಿಧ ವಿಧವಾದ ನಾನ್ ವೆಜ್ನ ಮಾಡಿಕೊಡ್ತಾರೆ. ಹೀಗೆ 2 ದಿನಗಳ ಕಾಲ ನಮ್ಮ ಮನೆಯಲ್ಲಿ ಇದ್ದು ಎಂಜಾಯ್ ಮಾಡಿಕೊಂಡು ಆಮೇಲೆ ನಿನ್ನ ಮನೆ ಅಂದರೆ ಚಿನ್ನುವಿನ ಮನೆಗೆ ಹೋಗೋಣ. ನಮ್ಮ ಇಬ್ಬರ ಮನೆ ಸಿಟಿಯಲ್ಲೇ ಇರೋದ್ರಿಂದ ನಮಗೆ ಹೊರಗಡೆ ಸುತ್ತಲಿಕ್ಕೆ ಬೇಕಾದಷ್ಟು ಸಮಯ ಬೇಕಾಗಲ್ಲ. ಆದರೆ ಆ ನಂತರ ಬುಜ್ಜಿ ಮನೆಗೆ ಹೋಗೋಣ, ಯಾಕೆಂದ್ರೆ ಬುಜ್ಜಿ ಮನೆ ಹಳ್ಳಿಯಲ್ಲಿದೆ ಅಲ್ವಾ? ಆವಾಗ ಬುಜ್ಜಿ ಸ್ವಲ್ಪ ಹೆದರ್ಕೊಂಡು, ಏನು ನಮ್ಮ ಮನೆಗ? ಹೌದು ಬುಜ್ಜಿ, ನೀನಿರೋದು ಹಳ್ಳಿಯಲ್ಲಿ ತಾನೆ. ಈ ಸಿಟಿಯಲ್ಲಿ ಹೊಗೆ, ಪೊಲ್ಯೂಷನ್, ಇಲ್ಲಿ ಸುತ್ತಾಡ್ಕೊಂಡು ನಮಗೆಲ್ಲನೇ ತುಂಬಾನೇ ಬೋರ್ ಆಗ್ಬಿಡುತ್ತೆ. ನಿನ್ನ ಹಳ್ಳಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಲ್ವಾ? ನಮಗೆ ರಜೆ ಸಿಕ್ಕಿರೋದೇ ರಿಲ್ಯಾಕ್ಸೇಷನ್ ಮಾಡೋಕ್ಕೋಸ್ಕರ. ಅದಕ್ಕೆ ಗ್ರಾಮಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಬನ್ನು, ನಿನ್ನ ಐಡಿಯಾ 100% ಕರೆಕ್ಟ್ ಕಣೋ. ನಮಗೆ ಸಿಟಿಯಲ್ಲಿ ಸುತ್ತಾಡಿ ಬೋರ್ ಆಗಿದೆ. ಬುಜ್ಜಿ, ನಾವು ನಿಮ್ಮ ಮನೆಗೆ ಬರ್ತೀವಿ, ನಮಗೆ ಸುತ್ತಾಡಿಸ್ಬೇಕು, ಓಕೆನಾ? ಬುಜ್ಜಿಗೆ ಸ್ವಲ್ಪ ಭಯ ಇದ್ರೂ ಕೂಡ ಹೊರಗಡೆ ಮಾತ್ರ ನಗುತ್ತಾ, ಸರಿ ಕಣೋ, ಬನ್ರೋ, ನಿಮಗಿಂತ ನನಗೆ ಜಾಸ್ತಿ ಏನಿದೆ? ಹಾಗೆ ಫ್ರೆಂಡ್ಸ್ ಎಲ್ಲರೂ ನಿರ್ಧಾರ ಮಾಡಿದ ಹಾಗೆ ಮೊದಲು ಬನ್ನುಗಿಳಿಯ ಮನೆಗೆ ಹೋದ್ರು. ಬನ್ನುವಿನ ತಾಯಿ ಚೋಟು 3 ಜನನ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ರಿಗೂ ಏನೇನೋ ಅಡಿಗೆ ಮಾಡಿಕೊಟ್ರು. ಆಮೇಲೆ ಅವರು ಚಿನ್ನುವಿನ ಮನೆಗೆ ಹೋದ್ರು. ಚಿನ್ನುವಿನ ತಾಯಿ ಚಿಚ್ಚು ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕೊನೆಗೆ ಒಂದಿನ ಬೆಳಗ್ಗೆನೆ ಬನ್ನು ಕಾರಲ್ಲಿ ಎಲ್ರೂ ಕೂತ್ಕೊಂಡು ಬುಜ್ಜಿ ಗುಬ್ಬಚ್ಚಿಯ ಊರಿಗೆ ಹೋಗ್ತಾ ಇದ್ರು. ಊರಿನೊಳಗಡೆ ಕಾರ್ ಬರ್ತಾ ಇದ್ದಾಗ್ಲೇ ಸುತ್ತಮುತ್ತ ಹಚ್ಚ ಹಸಿರಾಗಿರುವ ಹೊಲಗಳು, ಮರಗಳನ್ನ ನೋಡಿ ಬನ್ನು ಚಿನ್ನು ತುಂಬಾನೇ ಸಂತೋಷಪಟ್ರು. ಊರಿನ ಮಧ್ಯಕ್ಕೆ ಬಂದ ತಕ್ಷಣ ಬನ್ನು ಅವನ್ ಕಾರನ್ನ ನಿಲ್ಲಿಸ್ದ. ವಾವ್ ಬುಜ್ಜಿ, ನಿಮ್ಮ ಊರು ತುಂಬಾ ಚೆನ್ನಾಗಿದೆ. ಸ್ವಚ್ಛವಾದ ಗಾಳಿ ಸಿಗ್ತಾ ಇದೆ. ಇಷ್ಟಕ್ಕೂ ನಿಮ್ಮ ಮನೆ ಎಲ್ಲಿದೆ? ಅದೋ ಅಲ್ಲಿ ಒಂದು ಸುಂದರವಾದ ಮನೆ ಕಾಣ್ತಾ ಇದೆ. ಮುಂದೆ ಬೇವಿನ ಮರ ಇದೆ ಅಲ್ವಾ? ಅದೇನಾ ನಿನ್ ಮನೆ? ಲೇ ಬನ್ನು, ಏನೋ ಮಾತಾಡ್ತಾ ಇದ್ದೀಯಾ? ನಮ್ಮ ಬುಜ್ಜಿ ಸಿಟಿಯಲ್ಲಿ ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾ ಇದ್ದಾಳೆ. ಸಾಫ್ಟ್ವೇರ್ ಕೆಲಸ ಬೇರೆ ಮಾಡ್ತಾ ಇದ್ದಾಳೆ. ಅವಳೋಗಿ ಈ ರೀತಿ ಹಂಚಿನ ಮನೆಯಲ್ಲಿ ಯಾಕೋ ಇರ್ತಾಳೆ? ಅಲ್ಲಿ ನೋಡು, 3 ಅಂತಸ್ತಿನ ಬಿಲ್ಡಿಂಗ್ ಕಾಣ್ತಾ ಇದೆ. ನಿಜವಾಗ್ಲೂ ಇದೇ ಬುಜ್ಜಿಯ ಮನೆ ಆಗಿರ್ಬೇಕು. ಇವಾಗ ಎಲ್ಲರೂ ಸಿಟಿಯಲ್ಲಿರುವ ಹಾಗೇನೆ ಮನೆನ ಕಟ್ಕೋತಿದ್ದಾರೆ. ಬುಜ್ಜಿ ಅವ್ರ ಮಾತನ್ನ ಕೇಳಿ ನಗುತ್ತಾ ಅವಳ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರುನು ಬಂತು. ಲೇ ನಿಲ್ರೋ, ನಿಮ್ಮಿಷ್ಟಕ್ಕೆ ನೀವೇ ಮಾತಾಡ್ಕೊಂಡ್ರೆ ಹೇಗೆ ಕಣ್ರೋ? ನೀವು ನೋಡಿದ್ರಲ್ಲ ಆ ಹಂಚಿನ ಮನೆ, ಅದು ನಮ್ದಲ್ಲ. ಆ 3 ಅಂತಸ್ತಿನ ಮನೆ ಕೂಡ ನಮ್ದಲ್ಲ. ಸ್ವಲ್ಪ ದೂರ ಹೋದ್ರೆ ನಮ್ಮ ಮನೆ ಸಿಗುತ್ತೆ, ಬನ್ನಿ. ಕಾರನ್ನ ಅಲ್ಲೇ ಬಿಟ್ಬಿಟ್ಟು ಬುಜ್ಜಿ ಚಿನ್ನು ಹಾಗೂ ಬನ್ನುನ ಊರಿನ ಗಡಿಯಲ್ಲಿರುವ ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಆ ಖಾಲಿ ಜಾಗದಲ್ಲಿ ಒಂದು ದೊಡ್ಡ ಸಿಮೆಂಟ್ ಪೈಪ್ ಇತ್ತು. ಆ ಸಿಮೆಂಟ್ ಪೈಪ್ ಹೊರಗಡೆ ಒಂದು ಮಂಚನೋ ಹಾಗೇನೆ ಒಂದು ಮಣ್ಣಿನಿಂದ ಮಾಡಿದ ಒಲೆನೋ ಇತ್ತು. ಆ ಸಿಮೆಂಟ್ ಪೈಪ್ ಒಳಗಡೆ ಪಾತ್ರೆಗಳನ್ನ ತೊಳೆದು ಇಟ್ಟಿದ್ರು. ಅಲ್ಲೊಂದು ಹಗ್ಗನ ಕಟ್ಟಿತ್ತು. ಅದರಲ್ಲಿ ಅವರ ಬಟ್ಟೆಗಳೆಲ್ಲ ಒಣಗ್ತಾ ಇತ್ತು. ಆವಾಗ ಬುಜ್ಜಿ ಬನ್ನು ಚಿನ್ನನ ಅಲ್ಲಿಗೆ ಕರ್ಕೊಂಡ್ ಬಂದ್ಲು. ಬನ್ನು, ಚಿನ್ನು, ನೀವಿಬ್ರು ಕೇಳಿದ್ರಲ್ವಾ ನಮ್ಮನೆ ಎಲ್ಲಿ ಅಂತ? ಇದೇ ನಮ್ಮನೆ. ಇಲ್ಲಿ ನಾನು ನಮ್ಮಮ್ಮ ಇದ್ದೀವಿ.
ಬನ್ನು ಚಿನ್ನು ಇಬ್ರು ಕೂಡ ಅದನ್ನ ನೋಡಿ ತುಂಬಾ ಆಶ್ಚರ್ಯಪಟ್ರು. ಅರೆ ಬುಜ್ಜಿ, ನೀನೇನು ತಮಾಷೆ ಮಾಡ್ತಾ ಇಲ್ಲ ತಾನೇ? ಇದ ನಿನ್ ಮನೆ? ಇದು ಅಂಡರ್ ಗ್ರೌಂಡ್ ಅಲ್ಲಿ ನೀರೋಗ್ಲಿಕ್ಕೆ ಇಡುವ ಪೈಪು ತಾನೇ? ಆವಾಗ ಚಿನ್ನುಕಾಗೆ, ಬುಜ್ಜಿ, ನೀನು ನಮ್ ಜೊತೆ ಫ್ರ್ಯಾಂಕ್ ಮಾಡ್ತಾ ಇಲ್ಲ ತಾನೇ? ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್. ನೀನು ಹೋಗಿ ಹೋಗಿ ಈ ಸಿಮೆಂಟ್ ಪೈಪಿನ ಒಳಗೆ ಮನೆ ಮಾಡ್ಕೊಂಡಿದ್ದೀಯಾ? ಇಲ್ಲ ಕಣೋ, ನಾನು ಫ್ರಾಂಕ್ ಮಾಡ್ತಾ ಇಲ್ಲ. ಮಳೆ ಬಂದ್ರು ಬಿಸಿಲು ಬಂದ್ರು ಇದೇ ನನ್ ಮನೆ. ನಿಜವಾಗ್ಲೂ ಇದೇ ನನ್ ಮನೆ ಕಣೋ. ಹಾಗೆ ಮಕ್ಕಳು ಮೂಜನ ಮಾತಾಡ್ತಾ ಇದ್ದಾಗ್ಲೇ ದೂರದಿಂದ ಟುನಿಗುಬ್ಬಚ್ಚಿ, ಬುಜ್ಜಿಯ ತಾಯಿಯಾದ ಟೊನಿ, ಸೌದೆನ ಎತ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ಲು. ಅವಳು ಕೂಲಿ ಕೆಲ್ಸಕ್ಕೆ ಹೋಗಿ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಒಲೆ ಕಚ್ಚಕ್ಕೆ ಸೌದೆಗಳನ್ನ ತಗೊಂಡ್ ಬರ್ತಾ ಇದ್ಲು. ದೂರದಿಂದ ಬುಜ್ಜಿನ ನೋಡಿ ಟೊನಿ ತುಂಬಾನು ಸಂತೋಷದಿಂದ ಆ ಸೌದೆನ ಅಲ್ಲೇ ಹಾಕ್ಬಿಟ್ಟು ತಕ್ಷಣ ಬುಜ್ಜಿಯ ಹತ್ತಿರ ಬಂದು ಅವಳನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ, ನನ್ ಮಗಳೇ, ಯಾವಾಗಮ್ಮ ಬಂದೆ? ಸಿಟಿಯಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದು ತುಂಬಾ ಸುಸ್ತಾಗ್ತಾ ಇದೀಯಾ? ನೀನ್ ಬರ್ತೀನಿ ಅಂತ ಒಂದ್ ಮಾತು ಹೇಳಿದಿದ್ರೆ ನೀನ್ ಬರೋಷ್ಟರಲ್ಲಿ ನಿನ್ಗೋಸ್ಕರ ಅಡಿಗೆ ಮಾಡಿಟ್ಟಿರ್ತೀನಲ್ವಾ? ಅಮ್ಮ, ನಾನ್ ಚೆನ್ನಾಗಿದ್ದೀನಮ್ಮ. ನಾನ್ ಬರ್ತೀನಿ ಅಂತ ಹೇಳಿದ್ರೆ ನೀವು ಕೂಲಿ ಕೆಲ್ಸಕ್ಕೆ ಹೋಗೋದಿಲ್ಲ, ಅದಕ್ಕೇನೆ ನಾನು ಹೇಳಿಲ್ಲಮ್ಮ. ಬುಜ್ಜಿ ಸ್ನೇಹಿತರನ್ನ ತೋರಿಸಿ, ಅಮ್ಮ, ಇವರು ನನ್ನ ಫ್ರೆಂಡ್ಸ್ ಬನ್ನು, ಚಿನ್ನು. ಆಫೀಸಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್. 10 ದಿನಗಳ ಕಾಲ ರಜೆ ಇದೆ ಅಲ್ವಾ, ನನ್ ಜೊತೆ ಊರ್ನ ಸುತ್ತಿ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಆಂಟಿ, ನಾನು ಬನ್ನು. ನಮಸ್ಕಾರ ಆಂಟಿ, ನಾನು ಚಿನ್ನು. ನಮಸ್ತೆ ಮಕ್ಕಳೇ. ನೀವು ನಮ್ಮ ಬುಜ್ಜಿನ ಆಫೀಸಲ್ಲಿ ಚೆನ್ನಾಗಿ ನೋಡ್ಕೋತಿದ್ದೀರಂತೆಲ್ಲ. ಇರಿ, ನಾನು ನಿಮ್ಗೋಸ್ಕರ ಅಡಿಗೆ ಮಾಡ್ತೀನಿ. ಹಾಗಂತ ಬುಜ್ಜಿನ ನೋಡಿ, ಬುಜ್ಜಿ, ಇವ್ರನ್ನ ಕರ್ಕೊಂಡೋಗಿ ಆ ಮರದ ಕೆಳಗೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಕೂರ್ಸು. 3 ಜನ ನಮ್ಮ ಮನೆಯೊಳಗೆ ಕೂತ್ಕೊಳ್ಳಕ್ಕೆ ಜಾಗ ಸಾಕಾಗಲ್ಲ ಅಲ್ವಾ? ನಾನು ಹೋಗಿ ಇವರಿಗೋಸ್ಕರ ಬಿಸಿ ಬಿಸಿ ಟೀ ಮಾಡಿ ಬರ್ತೀನಿ. ಅಯ್ಯೋ ಆಂಟಿ, ಟೀ ಬೇಡ ಆಂಟಿ. ನೀವು ಇವಾಗಷ್ಟೇ ಕೆಲಸ ಮಾಡಿ ಆಯಾಸವಾಗಿ ಬಂದಿದ್ದೀರಾ. ನಾನು ಬುಜ್ಜಿ ಇಬ್ರು ಸೇರಿ ನಿಮಗೋಸ್ಕರ ಟೀ ಮಾಡ್ತೀವಿ. ಅಯ್ಯಯ್ಯೋ ಬೇಡಪ್ಪ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳು. ನೀವು ಕೂತ್ಕೊಳ್ಳಿ, ನಾನು ಹಾಕಿ ತರ್ತೀನಿ. ಬುಜ್ಜಿ ಅವಳ ಫ್ರೆಂಡ್ಸ್ ಅನ್ನ ಮರದ ಕೆಳಗಡೆ ಒಂದು ಬೆಂಚಲ್ಲಿ ಕೂರಿಸ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿ ಒಲೆ ಕಚ್ಚಿ ಬಿಸಿ ಬಿಸಿಯಾಗಿ ಟೀ ಮಾಡಿ ಆ ಟೀನ ಮಕ್ಕಳು ಮೂಜನಕ್ಕೂ ಕುಡಿಯೋದಕ್ಕೋಸ್ಕರ ತಗೊಂಡ್ ಬಂದ್ ಕೊಟ್ಲು. ಆಮೇಲೆ ಪುನಃ ಮನೆ ಕೆಲಸ ಮಾಡೋದಕ್ಕೋಸ್ಕರ ಅವಳು ವಾಪಸ್ ಅಲ್ಲಿಂದ ಹೋಗ್ತಾ ಇದ್ದಾಗ ಬುಜ್ಜಿ ಅವಳನ್ನ ತಡೆದ್ಲು. ಅಮ್ಮ, ಏನಮ್ಮ ಮತ್ತೆ ಹೊರಟು ಬಿಟ್ರಿ? ಇವಾಗ ತಾನೇ ಕೂಲಿ ಕೆಲಸ ಮಾಡ್ಕೊಂಡ್ ಬಂದ್ರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡಿರ್ಬೋದಲ್ವಾ? ಅಯ್ಯೋ ಬುಜ್ಜಿ, ಇಲ್ಲ ಮಗಳೇ. ನಿನ್ನೆ ಇಲ್ಲಿ ರಾಮಯ್ಯ ಅವ್ರ ಮನೆಯಲ್ಲಿ ಒಂದ್ ಸಣ್ಣ ಫಂಕ್ಷನ್ ಆಯ್ತು. ತುಂಬಾ ಪಾತ್ರೆಗಳೆಲ್ಲ ಇದೆ ಅಂತ ಕರೆದ್ರು. ನಾನು ಹೋಗಿ ಆ ಪಾತ್ರೆ ಎಲ್ಲ ತೊಳೆದು ಅರ್ಧ ಗಂಟೆಯಲ್ಲೇ ಬಂದ್ಬಿಡ್ತೀನಿ. ನೀನು ಅದುವರೆಗೂ ನಿನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರು. ಆ ದುಡ್ಡು ಸಿಕ್ಕಿದ್ರೆ ಏನಕ್ಕಾದ್ರೂ ಆಗುತ್ತೆ ಅಲ್ವಾ? ಅಯ್ಯೋ ಆಂಟಿ, ನೀವು ಇವಾಗ ತಾನೇ ಬಂದಿದ್ದು, ಅಷ್ಟರಲ್ಲಿ ಮತ್ತೆ ಹೊರಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಯಾಕಂಟಿ ಇಷ್ಟು ಕಷ್ಟಪಡ್ತೀರಾ? ಆವಾಗ ಟುನಿ, ಅಯ್ಯೋ ಮಕ್ಳೇ, ಕಷ್ಟ ಅಂದ್ರೆ ಬದುಕಕ್ಕೆ ಆಗೋದಿಲ್ಲ. ನಾನು ಬಡವರ ಜೀವನ ಯಾವಾಗ್ಲೂ ಹೀಗೆ ತಾನೆ. ನಾನು ನನ್ನ ಮಗಳನ್ನ ಓದ್ಸಕ್ಕೋಸ್ಕರ ಎಷ್ಟೊಂದು ಕಷ್ಟ ಬೇಕಾದ್ರೂ ಪಡ್ತೀನಿ. ನೀವು ಕೂತ್ಕೊಂಡಿರಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಪಾತ್ರೆ ತೊಳೆದಕ್ಕೋಸ್ಕರ ಸ್ಪೀಡ್ ಆಗಿ ಹೋದ್ಲು. ಅವಳು ಹಾಗೆ ಹೋಗೋದನ್ನ ನೋಡಿ ಬನ್ನು ಚಿನ್ನು ಇಬ್ರು ಕೂಡ ತುಂಬಾನೇ ಎಮೋಷನಲ್ ಆದ್ರು. ಅವ್ರ ಕಣ್ಣಿಂದ ಕಣ್ಣೀರುನು ಸುರಿತಾ ಇತ್ತು. ಆವಾಗ ಬನ್ನು ಬೇಜಾರಿಂದ, ಬುಜ್ಜಿ, ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀನು ಸಿಟಿಯಲ್ಲಿ ದೊಡ್ಡ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಲಕ್ಷಗಟ್ಲೆ ಹಣ ಸಂಪಾದನೆ ಮಾಡ್ತಾ ಇದ್ದೀಯಾ. ಹಾಗಿರುವಾಗ ನಿಮ್ಮಮ್ಮ ಯಾಕೆ ಈ ರೀತಿ ಇನ್ನೊಬ್ಬರ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ಕೂಲಿ ಕೆಲಸ ಮಾಡೋದು ಅಂತ ಮಾಡ್ತಾ ಇದ್ದಾರೆ? ಅದು ಮಾತ್ರ ಅಲ್ಲ, ನೀವು ಯಾಕೆ ಇನ್ನು ಈ ಸಿಮೆಂಟ್ ಪೈಪಲ್ಲೇ ಮನೆ ಮಾಡ್ಕೊಂಡಿದ್ದೀರಾ? ಚಿಕ್ಕದ್ರಿಂದ ಇಲ್ಲೇ ಇದ್ದೀರಾ? ಆವಾಗ ಬುಜ್ಜಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅವಳು ತುಂಬಾ ಬೇಜಾರಿಂದ, ಇಲ್ಲ ಕಣೋ ಬನ್ನು, ನಾವು ಚಿಕ್ಕದ್ರಿಂದ ಈ ಸಿಮೆಂಟ್ ಪೈಪಿನ ಮನೆಯಲ್ಲೇ ಇಲ್ಲ. ಏನೋ ಒಂದು 2 ವರ್ಷದಿಂದನೇ ನಾವು ಈ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಜೀವನ ನಡೆಸ್ತಿದ್ದೀವಿ. 2 ವರ್ಷಕ್ಕೆ ಮುಂಚೆ ಬುಜ್ಜಿ ನೀವು ಯಾವ ಮನೆಯಲ್ಲಿದ್ರಿ? ಅದು ನಾವು ಬರುವಾಗ ಕಾರ್ ನಿಲ್ಸ್ದೋ ಅಲ್ಲ, ಅಲ್ಲಿ 3 ಅಂತಸ್ತಿನ ದೊಡ್ಡ ಮನೆ ಇತ್ತು ನೋಡು. ಹೌದು, ಯೆಲ್ಲೋ ಕಲರ್ ಪೇಂಟ್ ಆಗಿತ್ತಲ್ವಾ? ಹೌದು ಕಣೋ ಚಿನ್ನು, ಬನ್ನು, ನೀವು ಹೇಳಿರುವ ಹಾಗೆ ಅಷ್ಟು ದೊಡ್ಡ ಮನೆ ನಮ್ದೇ. 2 ವರ್ಷಗಳ ಮುಂಚೆ ಮಹಾರಾಜರ ರೀತಿ ಇದ್ದೋ. ಒಂದೇ ಒಂದು ಸಂಗತಿ, ಒಂದೇ ಒಂದು ಘಟನೆ ನಮ್ನ ಅಷ್ಟು ದೊಡ್ಡ ಪ್ಯಾಲೇಸ್ ಇಂದ ಎಳ್ಕೊಂಡ್ಬಂದು ಈ ಆಳಾದ ಸಣ್ಣ ಪೈಪಿನಲ್ಲಿ ನಮ್ ಜೀವನನ ಹಾಕ್ಬಿಟ್ರು. ದೊಡ್ಡ ಮೋಸ. ಬನ್ನಗಿಳಿ ಶಾಕ್ ಆಗಿ,
ಏನು ಆ 3 ಅಂತಸ್ತಿನ ಮನೆನ? ಅಷ್ಟು ದೊಡ್ಡ ಬಿಲ್ಡಿಂಗ್ ನಿಮ್ದ? ಹಾಗಾದ್ರೆ ನೀವು ಈ ಮನೆಯಲ್ಲಿ ಯಾಕೆ ಬಂದಿದ್ದೀರಾ? ಆ ಸಂಗತಿ ಏನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಹೇಳ್ತೀನಿ, ಕೇಳ್ಕೊಳ್ಳಿ. ಈ ವಿಷಯ ನಮ್ ತಂದೆ ತಾಯಿಯ ಪ್ರೀತಿಯಿಂದನೇ ಆರಂಭವಾಗಿದ್ದು. ಆವಾಗ ಬುಜ್ಜಿ, ನಮ್ಮ ತಾಯಿ ಹೆಸರು ತುನಿ ಪಕ್ಷಿ, ತಂದೆ ಹೆಸರು ರಾಜು ಪಕ್ಷಿ. ಅವರಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದಿದವರು. ನಮ್ಮ ತಂದೆನೂ ನಮ್ ತಾಯಿನೂ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ರು. ನಮ್ಮಮ್ಮ ಈ ಊರಲ್ಲೇ ದೊಡ್ಡ ಶ್ರೀಮಂತ ಮನೆಯಾದ ಮಗಿಯವರ ಒಬ್ಬಳು ಮಗಳು. ಅವರಿಗೆ 100 ಎಕರೆ ಹೊಲ ಇತ್ತು. ಆದ್ರೆ ನಮ್ಮಪ್ಪ ರಾಜು ಪಕ್ಷಿ ಮಾತ್ರ ತುಂಬಾನೇ ಬಡವರು. ಅವರಿಗೆ ಅಂತ ಏನು ಇರ್ಲಿಲ್ಲ. ನಿಮ್ಮ ಅಮ್ಮನವರ ಮನೆಯಲ್ಲಿ ಅವರ ಪ್ರೀತಿಗೆ ಒಪ್ಕೊಂಡ್ರ ಬುಜ್ಜಿ? ಒಪ್ಕೊಂಡ್ರು. ನಮ್ಮಮ್ಮ ಹಠದಿಂದ ಒಬ್ರು ಮಗಳಲ್ವಾ, ನಮ್ಮ ಅಜ್ಜಿ ನಮ್ ತಂದೆನ ನೋಡಿ ಒಂದೇ ಒಂದು ಕಂಡೀಷನ್ ಹಾಕಿದ್ರಂತೆ. ನಮ್ಮಮ್ಮ ಶ್ರೀಮಂತೆ ಮನೆಯ ಹುಡುಗಿ, ಅದರಿಂದ ಮನೆ ಅಳಿಯನಾಗಿ ಬರ್ಬೇಕು ಅಂತ. ಮನೆ ಅಳಿಯನಾಗಿ ಬರ್ಲಿಕ್ಕೆ ಕಂಡೀಷನ್ ಹಾಕ್ದಾಗ ಅಪ್ಪ ಕೂಡ ಅಮ್ಮ ಅಂದ್ರೆ ಪ್ರೀತಿ ಅಲ್ವಾ, ಅದಕ್ಕೆ ಒಪ್ಕೊಂಡು ಸರಿ ಅಂತ ಹೇಳಿ ಮನೆ ಅಳಿಯನಾಗಿ ಬಂದ್ರಂತೆ. ಮನೆ ಅಳಿಯನಾಗಿ ನಿಮ್ ತಂದೆ ಬಂದ್ಮೇಲೆ ನಿಮ್ಮ ಅಮ್ಮನ ಮನೆಯಲ್ಲಿ ನಿಮ್ ತಂದೆನ ಚೆನ್ನಾಗಿ ನೋಡ್ಕೊಂಡ್ರಾ? ನಮ್ ತಂದೆಗೆ ಮನೆ ಅಳಿಯನಾಗಿ ಬರ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಸರಿ ಅಂತ ಬಂದ್ಬಿಟ್ರು. ಆದ್ರೂ ನಮ್ ತಾಯಿನ ನಮ್ ತಂದೆ ಸ್ವಂತ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ ತಂದೆ ಕೈಯಲ್ಲಿ ಹಣ ಇಲ್ಲದೆ ಕಾರಣ ನಮ್ಮ ಅಜ್ಜಿ ಹತ್ರ ಹೋಗಿ ಸ್ವಲ್ಪ ಹಣ ಕೊಡಿ, ಇಡುವಳಿಗೆ ನಾನ್ ವ್ಯಾಪಾರ ಮಾಡ್ತೀನಿ ಅಂತ ಕೇಳಿದ್ರಂತೆ. ಸರಿ, ಹೊಸ ಅಳಿಯ ಅಲ್ವಾ ಕೇಳಿದ್ದಾರೆ ಅಂತ ನಮ್ಮ ಅಜ್ಜಿ ಕೂಡ ನಮ್ ತಂದೆ ಕೇಳಿದಷ್ಟು ಹಣ ಕೊಟ್ರಂತೆ. ಓಹೋ, ಆದ್ರೆ ಪ್ರಾಬ್ಲಮ್ ಏನ್ ಬುಜ್ಜಿ? ಎಲ್ಲನೂ ಚೆನ್ನಾಗೇ ಇತ್ತಲ್ವಾ? ಅಲ್ಲಿಯೇ ಕಣೋ, ಅಲ್ಲಿಯೇ ದೊಡ್ಡ ಸಮಸ್ಯೆನೇ ಎದುರಾಗಿರೋದು. ಅಂದ್ರೆ ನಮ್ಮ ಅಮ್ಮನಿಗೆ ಒಬ್ರು ಅಣ್ಣ ಇದ್ರಂತೆ, ಅವರು ಲೂಸಿ. ಆ ಲೂಸಿ ಅವರಿಗೆ ನಮ್ಮಪ್ಪ ಅವ್ರ ಮನೆಗೆ ಬಂದು ಅವ್ರ ಅಮ್ಮನ ಜೊತೆ ಹಣ ಕೇಳೋದು ಅವರಿಗೆ ಇಷ್ಟ ಇರ್ಲಿಲ್ಲಂತೆ. ಹೇಗಾದ್ರೂ ಇವ್ರನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ತುಂಬಾ ಆಲೋಚನೆ ಮಾಡಿದ್ರಂತೆ. ಆದ್ರೂ ನಮ್ಮಪ್ಪ ಅದಕ್ಕೆಲ್ಲ ಹೆದರದೆ ನಮ್ಮಪ್ಪ ಒಂದು ಬಟ್ಟೆ ವ್ಯಾಪಾರವನ್ನು ಆರಂಭಿಸಿ ವ್ಯಾಪಾರವನ್ನು ಮಾಡ್ತಾ ಇದ್ರಂತೆ. ನಮ್ ತಂದೆ ಮಾಡಿದ ವ್ಯಾಪಾರ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ಸ್ವಲ್ಪ ದಿನದಲ್ಲೇ ನಮ್ ತಂದೆಗೆ ಒಳ್ಳೆ ಲಾಭ ಕೂಡ ಬಂತು. ಆ ಹಣದಲ್ಲಿ ಇವಾಗ ನೀವು ನೋಡಿದ್ರಲ್ವಾ ಆ 3 ಅಂತಸ್ತಿನ ಮನೆ, ಆ ಮನೆಯನ್ನು ಕಟ್ಟಿದ್ರು. ಆಮೇಲೆ ನಾವು ನಮ್ಮ ಅಜ್ಜಿ ಮನೆಯಿಂದ ಬಂದು 3 ಜನ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದು. ವಾವ್ ಬುಜ್ಜಿ, ನಿಮ್ಮ ಅಪ್ಪ ಗ್ರೇಟ್ ಕಣೆ. ಒಂದೇ ವರ್ಷದಲ್ಲಿ ಚೆನ್ನಾಗಿ ಲಾಭವನ್ನು ಸಂಪಾದನೆ ಮಾಡಿ ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ರಲ್ವಾ? ಸರಿ, ಇಷ್ಟೆಲ್ಲ ಆದ್ಮೇಲೆ ನೀವ್ ಯಾಕೆ ಈ ಮನೆಗ್ ಬಂದ್ರಿ? ಆ ಲೂಸಿ ಮಾವ ಏನಾದ್ರೂ ಮಾಡಿದ್ರಾ? ಬುಜ್ಜಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಹೌದು ಕಣೋ ಬನ್ನು, ನಮ್ಮ ಮಾವನಿಗೆ ನಮ್ಮಪ್ಪ ಚೆನ್ನಾಗಿ ಬೆಳೆದು ಬರ್ತಾ ಇದ್ದಾರೆ ಅಂತ ಹೊಟ್ಟೆ ಕಿಚ್ಚಿನಿಂದ ನಮ್ಮಪ್ಪನ ಹೇಗಾದ್ರೂ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಒಂದು ದಿನ ನಗ್ನಗ್ತಾ ನಮ್ ತಂದೆ ಹತ್ರ ಬಂದು ನಮ್ಮ ಲೂಸಿ ಮಾವ ಏನ್ ಮಾಡಿದ್ರು ಗೊತ್ತಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಲೂಸಿ ಪಾರಿವಾಳ ರಾಜು ಹತ್ರ ಮಾತಾಡ್ತಿದ್ಲು. ಬಾವಾ ನಮಸ್ಕಾರ. ನೀವು ತುಂಬಾ ಎತ್ತರಕ್ಕೆ ಹೋಗ್ತಾ ಇದ್ದೀರಾ. ನಿಮ್ನ ನೋಡಿದ್ರೆ ಯಾರಾದ್ರೂ ನಿಮ್ಗೆ ಫಿದಾ ಆಗ್ಬೇಕು. ಅದನ್ನು ಕೇಳಿ ರಾಜು, ಎಲ್ಲ ನಿಮ್ಮಿಂದನೇ ಬಾವಾ. ಹೇಳಿ, ಏನ್ ಇಲ್ಲಿಗೆ ಬಂದ್ರಿ? ಇಲ್ಲಿ ನೋಡಿ ಬಾವಾ, ನನಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ನಾವು ಬಟ್ಟೆಯನ್ನು ಹೊರದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇದು ದೊಡ್ಡ ಬಿಸ್ನೆಸ್. ಆದರೆ ಈ ಬಿಸ್ನೆಸ್ಸಲ್ಲಿ ನನಗೆ ಬೇಕಾದಷ್ಟು ಹಣ ಇಲ್ಲ. ಅದರಿಂದ ನಾವಿಬ್ರು ಪಾರ್ಟ್ನರ್ಶಿಪ್ಪಲ್ಲಿ ಈ ವ್ಯಾಪಾರವನ್ನು ಆರಂಭಿಸ್ಬೋದು. ನಿಮಗೆ ಹೇಗೋ ಈ ಬಿಸ್ನೆಸ್ ಬಗ್ಗೆ ಮೊದಲೇ ಗೊತ್ತಿದೆ ಅಲ್ವಾ? ಅದಕ್ಕೇನೆ ನನ್ನ ಜೊತೆ ಪಾರ್ಟ್ನರ್ ಆಗಿ ಬನ್ನಿ ಅಂತ ಕರಿತಿದ್ದೀನಿ. ನಮ್ಮ ತಂದೆ ಕೂಡ ಸ್ವಂತ ಭಾವ ಕೇಳ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಬರುತ್ತೆ ಅಂತ ಅವ್ರನ್ನ ನಂಬಿ ನಮ್ ತಂದೆ ತುಂಬಾ ಹಣವನ್ನು ಕೊಟ್ರು ಅವರಿಗೆ. ಅವರು ಪೋಲಿಯಾದ ಡಾಕ್ಯುಮೆಂಟ್ ನ ರೆಡಿ ಮಾಡ್ಕೊಂಡು ಬಂದು ಹೇಗಾದ್ರೂ ನಮ್ ತಂದೆಗೆ ಮೋಸ ಮಾಡ್ಬೇಕು ಅಂತ ನಮ್ ತಂದೆನ ಮೋಸ ಮಾಡ್ಬಿಟ್ರು. ಆಮೇಲೆ ಹಣ ಎಲ್ಲ ಅವರೇ ತಗೊಂಡು ಆ ನಷ್ಟಕ್ಕೆ ನಮ್ ತಂದೆನೇ ಕಾರಣ ಅಂತ ನಮ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ರು. ಛೀ, ಸ್ವಂತ ಭಾವನಿಗೆ ಈ ರೀತಿ ಮೋಸ ಮಾಡ್ಲಿಕ್ಕೆ ಆ ಮನುಷ್ಯನಿಗೆ ಹೇಗೆ ಮನ್ಸು ಬಂತು ಬುಜ್ಜಿ? ಆ ನಂತರ ನಮ್ ತಂದೆಗೆ ತುಂಬಾನೇ ಸಾಲ ಆಗ್ಬಿಡ್ತು. ಆ ಸಾಲನ ತೀರ್ಸಕ್ಕಾಗ್ದೆ ನಮ್ ತಂದೆ ತುಂಬಾ ಆಸೆಯಿಂದ ಕಟ್ಟಿರುವ ಆ ಮನೆಯನ್ನು ಮಾರಾಟ ಮಾಡಿದ್ರು. ಮಾರಾಟ ಮಾಡಿ ಕೂಡ ನಮ್ ತಂದೆಗೆ ಅದರಿಂದ ಸಾಲ ತೀರಿಸ್ಲಿಕ್ಕೆ ಬೇಕಾದ ಹಣನೇ ಸಾಕಾಗಿರ್ಲಿಲ್ಲ. ಆವಾಗ ನಮ್ ತಂದೆ ತುಂಬಾನೇ ದುಃಖ ಪಟ್ಕೊಂಡು ನಮ್ಮ ಅಮ್ಮನ ಜೊತೆ ಬಂದು ಹೀಗೆ ಹೇಳಿದ್ರು,
ರಾಜು ಕಣ್ಣಲ್ಲಿ ಕಣ್ಣೀರೊಂದಿಗೆ ಟುನಿಯ ಕೈಯನ್ನ ಹಿಡ್ಕೊಂಡು, ತುಣಿ, ನನ್ನ ಅತ್ಯಾಸೆಯಿಂದ ಇವತ್ತು ನಿಮ್ಮಿಬ್ಬರನ್ನ ನಾನು ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ಎಲ್ಲದಕ್ಕೂ ಕಾರಣ ನಿಮ್ಮ ಅಣ್ಣನೇ. ನಿಮ್ಮ ಅಣ್ಣ ನನಗೆ ಅತಿಯಾಸೆಯನ್ನು ಹುಟ್ಟಿಸಿ ನನ್ನ ಕೈಯಿಂದ ಅಗ್ರಿಮೆಂಟನ್ನೆಲ್ಲ ಹಾಕ್ಸಿ ಇವಾಗ ನನ್ನ ದೊಡ್ಡ ಸಾಲಗಾರನಾಗಿ ಈ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ದಾನೆ. ನಾನು ಇಲ್ಲೇ ಇದ್ರೆ ನನ್ನ ಸಾಲನ ತೀರ್ಸಕ್ಕಾಗಲ್ಲ. ನಾನು ದುಬೈಗೆ ಹೋಗಿ ಪ್ರತಿ ತಿಂಗಳು ಹಣ ಕಳಿಸ್ತೀನಿ. ನೀನು ಸಾಲನ ತೀರ್ಸು. ಸಾಲ ತೀರಿದ ಮೇಲೆ ಬರ್ತೀನಿ. ನಮ್ಮಪ್ಪ ಅವ್ರು ಮಾಡಿರುವ ಸಾಲವನ್ನು ತೀರಿಸ್ಲಿಕ್ಕೋಸ್ಕರ ದುಬೈಗೆ ಕೂಲಿ ಕೆಲಸಕ್ಕೆ ಹೊರಟೋದ್ರು. ಆ ನಂತರ ಆ ದಿನ ರಾತ್ರಿ ಜೋರಾಗಿ ಗುಡುಗು ಮಿಂಚಿನೊಂದಿಗೆ ಮಳೆ ಬರ್ತಾ ಇತ್ತು. ಆ ದಿನ ರಾತ್ರಿ ನಾನು ನಮ್ಮಮ್ಮ ಇರ್ಲಿಕ್ಕೆ ಜಾಗ ಇಲ್ಲದೆ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ನಮ್ಮ ಅಜ್ಜಿ ಮನೆಗೆ ಹೋದು. ಆದ್ರೆ ನಮ್ಮ ದುರಾದೃಷ್ಟ, ಅವಾಗ ಬಾಗಿಲನ್ನು ತೆಗ್ದಿದ್ದು ನಮ್ಮ ಅಜ್ಜಿ ಅಲ್ಲ. ಆ ದುರಾದೃಷ್ಟ ನಮ್ಮ ಲೂಸಿ ಮಾವ ಇದ್ದಾನೆಲ್ಲ, ಅವನು ಅಣ್ಣ, ನನ್ನ ಗಂಡ ದುಬೈಗೆ ಹೋದ್ರು. ನಮ್ಮ ಮನೆ ಕೂಡ ಮಾರಿ ಆಯ್ತು. ಇವಾಗ ಈ ಮಳೆಯಲ್ಲಿ ಬುಜ್ಜಿಗೆ ತುಂಬ ಚಳಿ ಆಗ್ತಾ ಇದೆ. ದಯವಿಟ್ಟು ನಮ್ಮ ಮನೆಯೊಳಗೆ ಬರಲಿಕ್ಕೆ ಬಿಡಿ ಅಣ್ಣ. ಯಾಕೆ ನಿನಗೆ ಈ ಮನೆಯಲ್ಲಿ ಜಾಗ ಕೊಡಬೇಕು? ನಿನ್ನ ಗಂಡ ಬಟ್ಟೆ ವ್ಯಾಪಾರ ಮಾಡಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ದ ಅಲ್ವಾ? ಆ ಹಣನ ತಗೊಂಡೋಗಿ ಯಾವುದಾದ್ರೂ 5 ಸ್ಟಾರ್ ಹೋಟೆಲಲ್ಲಿರಿ. ಗೆಟ್ ಔಟ್. ಅಣ್ಣ, ತುನಿ ಸಣ್ಣ ಮಗು, ಅವಳಿಗೆ ಈ ಚಳಿಯಲ್ಲಿ ಆಗ್ತಾ ಇಲ್ಲ, ತುಂಬಾನೇ ನಡುಗ್ತಾ ಇದ್ದಾಳೆ. ಅದಕ್ಕೆ ನಾನೇನು ಮಾಡಬೇಕು? ಎಲ್ಲಾದರೂ ಹೋಗಿ ಸಾಯಿರಿ. ಹಾಗಂತ ಹೇಳಿ ಅವನು ಬಾಗಿಲನ್ನ ಮುಚ್ಚಿಬಿಟ್ಟ. ಪಾಪ ಬುಜ್ಜಿ ಕಣ್ಣಲ್ಲಿ ಕಣ್ಣೀರು. ಆ ದಿನ ರಾತ್ರಿ ನಮ್ಮ ಮಾವ ಮನೆ ಬಿಟ್ಟು ಆ ಮಳೆಯಲ್ಲೇ ನನ್ನ ಅಮ್ಮನ ಮನೆಯಿಂದ ಹೊರಗಾಕ್ಬಿಟ್ರು. ಆ ಸಮಯದಲ್ಲಿ ನಾವು ಇಬ್ರು ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅಂತ ನೋಡಿದ್ರೆ ನಮಗೆ ಯಾವುದಕ್ಕೂ ಇರ್ಲಿಲ್ಲ. ಸಂಬಂಧಿಕರು ಮನೆಯೊಳಗೆ ಸೇರಿಸ್ಲಿಲ್ಲ, ಅಪ್ಪನೂ ಇಲ್ಲ. ಏನ್ ಮಾಡೋದು ಅಂತ ಅಮ್ಮನನ್ನ ಕರ್ಕೊಂಡ್ ಬರುವಾಗ ನಮಗೆ ಈ ಹಳೆಯ ಪೈಪ್ ಸಿಕ್ತು. ಇಲ್ಲಿರುವ ಜಾಗವನ್ನು ನೋಡಿ ಮಳೆಯಲ್ಲಿ ನೆನೆಯದೇ ಇರ್ಬೋದು ಅಂತ ನಾನು ನಮ್ಮಮ್ಮ ಈ ಮನೆಯಲ್ಲೇ ಇದ್ದೀವಿ. ಆ ದಿನದಿಂದ ಈ ಮನೆಯಲ್ಲೇ ಇದ್ಕೊಂಡು ಅಮ್ಮ ಕೂಡ ನನ್ನ ಓದಿಸ್ಲಿಕ್ಕೋಸ್ಕರ ತುಂಬಾನೇ ಸಾಲ ಮಾಡಿ ತುಂಬಾ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ರು. ಆವಾಗ ಬನ್ನು ತುಂಬಾನೇ ಬೇಜಾರಿಂದ, ಅಯ್ಯೋ ಬುಜ್ಜಿ, ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಆ ಲೂಸಿ ಮಾವ ಸ್ವಂತ ತಂಗಿ ಅಂತ ಕೂಡ ನೋಡದೆ ಮನೆಯಿಂದ ಹೊರಗಾಕ್ಬಿಟ್ನಾ? ಚಿನ್ನುಕಾಗೇನೋ ಅಳುತ್ತಾ, ಬುಜ್ಜಿ, ನಿನ್ನೊಳಗೆ ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆಯಾ? ಆಫೀಸಲ್ಲಿ ನೀನು ನಗ್ನಗ್ತಾ ಕೂತ್ಕೊಳ್ಳುವಾಗ ನಿನ್ನ ಕಷ್ಟ ಯಾವುದು ಗೊತ್ತಾಗಲ್ಲ. ಇವತ್ತು ಗೊತ್ತಾಯ್ತು ನೀನು ಸಂಬಳ ತಗೊಂಡ ತಕ್ಷಣ ಯಾಕೆ ನಿಮ್ ತಾಯಿಗೆ ಕಳಿಸ್ಕೊಡ್ತೀಯ ಅಂತ. ನಿಮ್ ತಂದೆಯ ಸಾಲವನ್ನು ತೀರಿಸ್ಲಿಕ್ಕೆ ಅಲ್ವಾ? ಹೌದು ಕಣ ಚಿನ್ನು, ನನ್ನ ಸಂಪಾದನೆ ತಂದೆ ಸಂಪಾದನೆ ಮಾಡೋದು, ಅಮ್ಮ ಕೂಲಿ ಕೆಲಸ ಮಾಡೋದು, ಈ ಎಲ್ಲ ಹಣವನ್ನು ನಮ್ಮ ಸಾಲಕ್ಕೋಸ್ಕರ ತೀರಿಸ್ತಾ ಇದ್ದೀವಿ. ನೀವು ನನ್ನ ಬಗ್ಗೆ ಆಲೋಚನೆ ಮಾಡಿ ಅಳ್ಬೇಡಿ. ಬನ್ನು ಗಿಳಿ ಅಳುತ್ತಾ, ಹೇಗೆ ಬುಜ್ಜಿ ನಮ್ಮಿಂದ ಅಳದೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಅಮ್ಮ ಈ ವಯಸ್ಸಲ್ಲಿ ಕೂಡ ಕಷ್ಟಪಟ್ಟು ಇನ್ನೊಬ್ಬರ ಮನೆಗೆ ಹೋಗಿ ಪಾತ್ರೆ ತೊಳಿತಾರೆ. ಖಂಡಿತವಾಗಿ ಆ ಲೂಸಿ ಮಾವನಿಗೆ ಆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಬುಜ್ಜಿ ನಗುತ್ತಾ ಅವರನ್ನ ನೋಡಿ, ಅಯ್ಯೋ ಹುಚ್ಚ್ರೆ, ನಾನ್ ನಿಮಗೆ ಈ ಕತೆ ಹೇಳಿದ್ದು ನೀವು ಅಳೋದಕ್ಕೆ ಅಲ್ಲ ಕಂಡ್ರು. ನಮಗೆ ಆ ಕತ್ತಲು ಕಾಲ ಮುಗ್ದಿದೆ, ಇವಾಗ ನಮಗೆ ಒಳ್ಳೆ ಕಾಲ ಬರ್ತಿದೆ. ಆವಾಗ ಚಿನ್ನುಕಾಗೆ ಆಶ್ಚರ್ಯದಿಂದ, ಒಳ್ಳೆ ದಿನನ? ಹೇಗೆ ಬುಜ್ಜಿ? ಹೌದು ಕಣೋ, ಇನ್ನು 1-2 ತಿಂಗಳು ಅಷ್ಟೇ ನಮ್ ತಂದೆ ಮಾಡಿರುವ ಸಾಲ ಎಲ್ಲ ಮುಗಿಯುತ್ತೆ. ನಮ್ ತಂದೆ ಇನ್ನು ಸ್ವಲ್ಪ ದಿನದಲ್ಲೇ ದುಬೈಯಿಂದ ಬರ್ತಾ ಇದ್ದಾರೆ. ಆ ನಂತರ ನಮ್ ತಂದೆ ದುಡಿಮೆಯಿಂದ, ನನ್ನ ಸಂಬಳದಿಂದ ಮತ್ತೆ ಇದೇ ರೀತಿ ಒಂದು ದೊಡ್ಡ ಮನೆನ ನಾವು ಕಟ್ಕೋತೀವಿ. ನಮ್ಮ ಕಷ್ಟ ಎಲ್ಲ ಮುಗ್ದೋಗಿ ಮತ್ತೆ ಪುನಃ ನಾನು, ನಮ್ಮಮ್ಮ, ಅಪ್ಪ 3 ಜನ ಒಂದ್ ಮನೇಲಿ ಇರ್ತೀವಿ. ಬುಜ್ಜಿ ಹೇಳಿದನ್ನ ಕೇಳಿ ಚಿನ್ನು ಬನ್ನು ಇಬ್ರು ತುಂಬಾನೇ ಖುಷಿಯಾದ್ರು. ಸಂತೋಷದಲ್ಲಿ ಒಬ್ರನ್ನ ಇನ್ನೊಬ್ರು ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ರು. ಆವಾಗ್ಲೇ ತುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು. ಏನ್ ಮಕ್ಳೇ, ಎಲ್ಲರೂ ತಪ್ಕೊಂಡ್ ಕೂತಿದ್ದೀರಾ? ಏನಾಯ್ತು? ಆವಾಗ ಬನ್ನು, ಏನೂ ಇಲ್ಲ ಆಂಟಿ, ಇವತ್ತು ನಾವು ಬುಜ್ಜಿಯ ಕಥೆಯನ್ನು ನೋಡಿ ಜೀವನದಲ್ಲಿ ಯಾರನ್ನು ಕೂಡ ನಂಬಬಾರದು ಅಂತ ತೀರ್ಮಾನ ಮಾಡಿದೀವಿ. ಅದೇ ರೀತಿ ಕಷ್ಟ ಬಂದಾಗ ಹೇಗೆ ಇರಬೇಕು ಅಂತ ನಿಮ್ನ ನೋಡಿ ಇವತ್ತು ನಾವು ಕಲ್ತ್ಕೊಂಡು. ಹೌದು ಆಂಟಿ, ಬುಜ್ಜಿ ಹೇಳಿದ್ಲು ಇನ್ನು 2 ತಿಂಗಳಲ್ಲಿ ಅಂಕಲ್ ಬರ್ತಾರೆ ಅಂತ. ಆಮೇಲೆ ನೀವು ಹೊಸ ಮನೆ ಕಟ್ತೀರಾ ಅಂತ ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೀರಿ. ತುನಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿತ್ತು. ಖಂಡಿತ ಮಕ್ಕಳೇ, ನಿಮ್ಮಂತ ಗೆಳೆಯರು ಸಿಕ್ಕಿರೋದು ನನ್ ಬುಜ್ಜಿ ಮಾಡಿರುವ ಅದೃಷ್ಟ. ಸರಿ ಬನ್ನಿ ಮಕ್ಕಳೇ, ಸಮಯ ಆಯ್ತು. ಇವತ್ತಿಗೆ ಈ ಪೈಪ್ ಮನೆಯಲ್ಲೇ ನಿಮ್ಗೆ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀನಿ. ಹಾಗೆ 3 ಮಕ್ಕಳನ್ನು
ಟುನಿ ಮಾಡಿಕೊಟ್ಟ ಆಹಾರನ ತುಂಬಾ ಸಂತೋಷವಾಗಿ ತಿಂತಾ ಇದ್ರು. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಅಂತಹ ರುಚಿಯಾದ ಆಹಾರ ಸಿಗಲ್ಲ. ಈ ಕಥೆಯಲ್ಲಿರುವ ನೀತಿ, ಎಷ್ಟೇ ಕಷ್ಟ ಬಂದ್ರೂ ಕೂಡ ಪ್ರೀತಿ ಪ್ರೇಮ ಇದ್ರೆ ಸಾಕು, ಯಾವುದೇ ಕಷ್ಟನ ಬಿಟ್ಟು ಹೊರಗಡೆ ಬರ್ಬೋದು ಅಂತ ಬುಜ್ಜಿ ನಿರೂಪಣೆ ಮಾಡಿದ್ಲು. ಮರದಲ್ಲಿ 3 ಟಾಯ್ಲೆಟ್ಗಳು. ಆನಂದಪುರ ಅನ್ನುವ ಊರಿನಲ್ಲಿರುವ ಎಲ್ಲರ ಮನೆಗಳಲ್ಲೂ ಖುಷಿ ತುಂಬಾನೇ ಇತ್ತು. ಆದ್ರೆ ಅದೇ ಊರಿನಲ್ಲಿರುವ ಟುನಿಯ ಮನೆಯಲ್ಲಿ ಮಾತ್ರ ಯಾವಾಗ್ಲೂ ಕಷ್ಟನೇ ಇತ್ತು. ಟುನಿಯ ಮಗಳು ಬುಜ್ಜಿ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು ಕೂಡ ಅವಳು ಸಂಪಾದನೆ ಮಾಡುವ ಹಣ ಮನೆ ಖರ್ಚಿಗೆನೆ ಸಾಕಾಗ್ತಾ ಇರ್ಲಿಲ್ಲ. ಒಂದಿನ ಟುನಿ ಬುಜ್ಜಿ ಬನ್ನು 3 ಜನ ಆಫೀಸಿಂದ ವರ್ಕ್ ಫ್ರಮ್ ಹೋಮ್ ನ ತಗೊಂಡು ಮನೆಗೆ ವಾಪಸ್ ಬಂದ್ರು. ಆವಾಗ ಬುಜ್ಜಿನ ನೋಡಿ ಟುನಿ ಬೇಜಾರಿಂದ, ಏನು ಬುಜ್ಜಿ, ಪಟ್ನವನ್ನು ಬಿಟ್ಬಿಟ್ಟು ಈ ರೀತಿ ಹಳ್ಳಿಯಲ್ಲಿ ಬಂದು ಕೂತ್ಕೊಂಡಿದ್ದೀಯಾ? ಇಲ್ಲಿ ಕರೆಂಟು ಸರಿಯಾಗಿರಲ್ಲ, ನೆಟ್ವರ್ಕು ಸರಿಯಾಗಿರಲ್ಲ. ಅಲ್ಲೇ ನಿನ್ಗೆ ಚೆನ್ನಾಗಿತ್ತು. ಅಯ್ಯೋ ಅಮ್ಮ, ಆ ಸಿಟಿಯಲ್ಲಿ ಎಷ್ಟೊಂದು ಸೆಕೆ ಆಗುತ್ತೆ ಗೊತ್ತಾ? ಆದ್ರೆ ಈ ನಮ್ಮ ಹಳ್ಳಿಯಲ್ಲಿ ಅದು ಕೂಡ ನೀವು ನನ್ನ ಹತ್ರ ಇರುವಾಗ ನನಗೆ ಏನೂ ಇಲ್ಲಮ್ಮ. ನಾನು ಆರಾಮವಾಗಿದ್ದೀನಿ. ಆದ್ರೆ ಇಲ್ಲಿ ಬಾತ್ರೂಮ್ ಹೋಗ್ಲಿಕ್ಕೆ ಮಾತ್ರ ಕಷ್ಟಮ್ಮ. ಆ ಚೊಂಬನ್ನು ಕೈಯಲ್ಲಿಟ್ಕೊಂಡು ಬಾತ್ರೂಮ್ಗೆ ಹೋಗುವಾಗ ನನ್ನ ಮರ್ಯಾದೆ ಹೋದ ರೀತಿ ಅನ್ಸುತ್ತೆ. ಏನ್ ಮಾಡೋದು ಬುಜ್ಜಿ, ನಮಗೆ ಬಾತ್ರೂಮ್ ಕಟ್ಟಕ್ಕೂ ಆಗಲ್ಲ, ದೊಡ್ಡ ಮನೆ ಕಟ್ಟಕ್ಕೂ ಆಗಲ್ಲ. ನಮ್ಮ ಪರಿಸ್ಥಿತಿ ಆಗಿತಾನೆ ಇದೆ. ಆ ಚಿಚ್ಚು ಮನೆ ನೋಡು, ಎಷ್ಟು ದೊಡ್ಡ ಮನೆ, ಮನೆಯೊಳಗೆ ಬಾತ್ರೂಮ್. ಅಯ್ಯೋ ಅಮ್ಮ, ಯಾಕಮ್ಮ ನೀವು ಬೇಜಾರು ಮಾಡ್ತೀರಾ? ನಾನು ಇನ್ನೂ ಚೆನ್ನಾಗಿದ್ದೀನಿ, ನನ್ನ ಮೈಂಡು ಚೆನ್ನಾಗಿದೆ, ನನ್ನ ಕೆಲಸ ಕೂಡ ಚೆನ್ನಾಗಿದೆ, ನಾನು ಆರಾಮವಾಗಿದ್ದೀನಿ. ಹಾಗೆ ಆ ದಿನ ಸಂಜೆ ಸಮಯ ಬುಜ್ಜಿ ಚಿನ್ನು ಬನ್ನು 3 ಜನನು ಅವ್ರಿಗೆ ತುಂಬಾನೇ ಫೇವ್ರೆಟ್ ಆದ ಪ್ಲೇಸ್ ಆದ ನದಿ ತೀರಕ್ಕೆ ಬಂದು ಕೂತ್ಕೊಂಡಿದ್ರು. ಬೆಳದಿಂಗಳ ಬೆಳಕು ನದಿ ನೀರಲ್ಲಿ ಬಿದ್ದು ನದಿಲಿದ್ದ ನೀರು ಕೂಡ ಬೆಳ್ಳಿ ತರ ಪಳಪಳ ಹೊಳಿತಾ ಇತ್ತು. ಬುಜ್ಜಿ, ಆಫೀಸ್ ಲ್ಯಾಪ್ಟಾಪ್ನ ಓಪನ್ ಮಾಡುವಾಗ ನನಗೆ ಅದರಲ್ಲಿರುವ ವರ್ಕ್ ಕಾಣೋದಿಲ್ಲ, ಈ ಕೆರೆಯಲ್ಲಿರುವ ಮೀನೇ ಕಾಣೋದು. ನಾನು ವರ್ಕ್ ಮಾಡುವಾಗ ನನ್ನ ಹಿಂದೆ ಕೋಳಿ ಕೂಗಿದ್ರೆ ನನ್ನ ಬಾಸು ಫೈರ್ ಆಗ್ತಾರೆ. ಹೌದು ಕಣೋ ಬನ್ನು, ಈ ಆಫೀಸ್ ಕೆಲಸವನ್ನು ಇಲ್ಲಿ ಬಂದು ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ. ನಾವು ಹೊಸದಾದ ಏನಾದರೂ ಪ್ರಾಜೆಕ್ಟ್ನ ಆರಂಭಿಸಬೇಕು. ಗೂಗಲ್ ಕಂಪನಿಯವರೇ ಬಂದು ನೇರವಾಗಿ ನಮಗೆ ಕೆಲಸವನ್ನು ಕೊಡಬೇಕು. ಲೇ ಬನ್ನು, ಹೊಸದಾದ ಕೆಲಸ ಅಂತ ಹೇಳ್ದಲ್ಲ, ಆವಾಗ ನನಗೆ ಒಂದು ಆಲೋಚನೆ ಬಂತು. ನಮ್ಮ ಊರಲ್ಲಿ ಯಾರ ಮನೆಯಲ್ಲೂ ಕೂಡ ಸರಿಯಾದ ಬಾತ್ರೂಮ್ಗಳೇ ಇಲ್ವಲ್ಲ ಕಣೋ. ಏನ್ ಬುಜ್ಜಿ ಮಾತಾಡ್ತಾ ಇದ್ದೀಯಾ? ನಾವು ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಾ ಅಥವಾ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದೀವಾ? ನಾವು ಹೇಗೆ ಬಾತ್ರೂಮ್ ಕಟ್ಟಲು ಸಾಧ್ಯ? ಲೇ ಬನ್ನು, ನಾನು ಹೇಳ್ತಾ ಇರೋದು ಹಾಗೆ ಅಲ್ಲ ಕಣೋ. ಮನೆಗೆ ಬಾತ್ರೂಮ್ ಇಲ್ಲ ಅಲ್ವಾ? ಪ್ರತಿಯೊಂದು ಮನೆಗೂ ಅಥವಾ ಮರದ ಮೇಲೆ ಹೈಟೆಕ್ ಟಾಯ್ಲೆಟ್ನ ಕಟ್ಟಬೇಕು. ಆವಾಗ ಚಿನ್ನು ಜೋರಾಗಿ ನಗುತ್ತಾ, ಏನು, ಮರದ ಮೇಲೆ ಟಾಯ್ಲೆಟಾ? ಬುಜ್ಜಿ, ನಿನ್ನ ಸಾಫ್ಟ್ವೇರ್ ಮೈಂಡಲ್ಲಿ ಈ ರೀತಿ ಒಂದು ವೈರಸ್ ಇದೆಯಾ? ಮರದ ಮೇಲೆ ಟಾಯ್ಲೆಟ್ನ ಕಟ್ಟಿದ್ರೆ ಮೇಲೆ ಕೂರೋರ ಪರಿಸ್ಥಿತಿ ಬಿಡು, ಕೆಳಗೆ ಕೂತಿರೋರ ಪರಿಸ್ಥಿತಿ ಏನು? ಮೇಲೆ ಆರಾಮವಾಗಿ ಹೋದ್ರೆ ಕೆಳಗಿರೋರು ಹೆಲ್ಮೆಟ್ ಹಾಕೋಬೇಕಾಗುತ್ತೆ. ಹೌದು ಕಣೋ, ಮೇಲೆಯಿಂದ ಗ್ರಾವಿಟಿ ಫೋರ್ಸ್ ಕೆಳಗೆ ಬಿದ್ರೆ ಜನರು ನಮ್ಮನ್ನ ಒದ್ದೋಡಿಸ್ತಾರೆ. ನಿನ್ನ ಐಡಿಯಾ ಏನು? ನೀನು ಮೇಲೆ ಏನಾದ್ರೂ ರಾಕೆಟ್ ಫೆಸಿಲಿಟಿನ ಮಾಡ್ತೀಯಾ ಅಥವಾ ಪೈಪ್ ಫೆಸಿಲಿಟಿನ ಮಾಡ್ತೀಯಾ? ನಾಳೆ ಬೆಳಿಗ್ಗೆ ಯಾರಾದ್ರೂ ಬಂದು ಆ ಪೈಪ್ನ ಎಳೆದಾಕ್ಬಿಟ್ರೆ ಆಮೇಲೆ ಕೆಳಗಿರುವ ಜನರ ಪರಿಸ್ಥಿತಿ ಏನು? ನನ್ನ ಐಡಿಯಾನ ಸರಿಯಾಗಿ ಅರ್ಥ ಮಾಡ್ಕೊಳ್ರು. ಮರದ ಮೇಲೆ ಟಾಯ್ಲೆಟ್ನ ಕಟ್ಟದ ಮೇಲೆ ಅದಕ್ಕೆ ಸರಿಯಾದ ಪೈಪ್ ಲೈನ್ ನ ಕನೆಕ್ಟ್ ಮಾಡಿ ಕೆಳಗೆ ಭೂಮಿಯಲ್ಲಿ ಒಂದು ಸೆಪ್ಟಿಕ್ ಟ್ಯಾಂಕ್ ಅನ್ನು ನಿರ್ಮಿಸಬೇಕು. ಆ PUC ಪೈಪ್ಗಳಿಗೆ ಎಲೆಗಳ ಬಣ್ಣ ಹಚ್ಚಬೇಕು. ಆವಾಗ ಇಲಿಗಳು, ಬೇರೆ ಏನಾದ್ರೂ ಹುಳಗಳು ಕೂಡ ಇದು ಮರ ಅಂತ ಕಂಪ್ಯೂಸ್ ಆಗ್ಬೇಕು. ನಾವು ಇಕೋ ಫ್ರೆಂಡ್ಲಿ ಟಾಯ್ಲೆಟ್ ಕಟ್ಟೋಣ. ಮರದ ಮೇಲೆ ಟಾಯ್ಲೆಟ್ ಇದ್ರೆ ತಂಪಾದ ಗಾಳಿ ಬರುತ್ತೆ. ಆಮೇಲೆ ಆರಾಮವಾಗಿ ಪೇಪರ್ ಓದ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುತ್ತಾ ಟಾಯ್ಲೆಟ್ಗೆ ಹೋಗ್ಬೋದಲ್ವಾ? ನಮ್ಮ ಮನೆಯಲ್ಲಿ ಆಲ್ರೆಡಿ ಇಟಾಲಿಯನ್ ಬಾತ್ರೂಮ್ ಇದೆ. ನಾನು ಅದನ್ನ ಬಿಟ್ಬಿಟ್ಟು ಮರದ ಮೇಲೆ ಟಾಯ್ಲೆಟಿಗೆ ಹೋದ್ರೆ ಆಮೇಲೆ ನಮ್ಮಮ್ಮ ನನ್ನ ಚಡ್ಡಿ ಬಿಚ್ಬಿಟ್ಟು ಸರಿಯಾಗಿ ಬಾರಿಸ್ತಾರೆ. ಹೌದು, ಮರದ ಮೇಲೆ ಕೂತ್ಕೊಂಡು ಪ್ರಕೃತಿನ ವರ್ಣನೆ ಮಾಡ್ಕೊಂಡು ಯಾಕೆ ಬುಜ್ಜಿ ಟಾಯ್ಲೆಟ್ಗೆ ಹೋಗ್ಬೇಕು? ಹಾಗೆ ಹೋದ್ರೆ ಬರಲ್ವಾ? ನಮ್ಮ ಮನೆಯಲ್ಲಿ ಕೂಡ ಗ್ಲಾಸ್ ಡೋರ್ ಬಾತ್ರೂಮ್ ಇದೆ. ನಾನು ಅದನ್ನ ಬಿಟ್ಬಿಟ್ಟು ಮರದ ಮೇಲೆ ಹೋಗಿ ಟಾಯ್ಲೆಟ್ ಮಾಡಿದ್ರೆ ನಮ್ಮಮ್ಮ ನನ್ನನ್ನು ಬೈತಾರೆ. ಹೌದು, ಈ ಶೋಕಿ ಎಲ್ಲ ನಮಗೆ ಆಗಲ್ಲ, ನಾವು ಬರಲ್ಲ ಕಣೋ. ಲೇ, ಮೊದ್ಲು ನಾವು 3 ಫ್ಯಾಮಿಲಿ ಮಾತ್ರ ಈ ಬಾತ್ರೂಮ್ ನ ಕಟ್ಟೋಣ ಕಣೋ. ನಾವು ಕಟ್ಟಿ ಆದ್ಮೇಲೆ ಇದನ್ನ ಊರಿನ ಜನರೆಲ್ಲ ನೋಡಿ ನಗ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ನಮ್ಮ ಕೆಲಸ ಎಲ್ಲ ಮುಗ್ದ್ಮೇಲೆ ಅವರು ಕೂಡ ಇಷ್ಟು ಚೆನ್ನಾಗಿ ಕಟ್ಟಿದೀರಾ ಅಂತ ಹೇಳ್ತಾರೆ. ನಾವೇ ಮೊದ್ಲು ಆರಂಭಿಸೋಣ. ಮರುದಿನ ಬೆಳಗ್ಗೆ
ಅವ್ರ 3 ಜನನು ಅವರ ಪ್ಲಾನ್ ಬಗ್ಗೆ ಅವರ ತಾಯಿಯಂದಿರ ಹತ್ತಿರ ಹೇಳಿದ್ರು. ಬನ್ನು ಚೋಟು ಹತ್ರ, ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಮರದ ಮೇಲೆ AC ಬಾತ್ರೂಮ್ನ ಕಟ್ಬೇಕು ಅಂತ ಇದ್ದೀನಮ್ಮ. ಆರಾಮವಾಗಿ ACಯಲ್ಲಿ ಕೂತ್ಕೋಬಹುದು. ಬನ್ನು ಹೇಳಿದನ್ನ ಕೇಳಿ ಚೋಟು ತುಂಬಾನೇ ಕೋಪದಿಂದ, ಏನೋ ಬನ್ನು, ಮನೆಯಲ್ಲಿ ಇಷ್ಟು ಚೆನ್ನಾಗಿ ಬಾತ್ರೂಮ್ ಇರುವಾಗ ನೀನು ಮರದ ಮೇಲೆ ಹೋಗಿ ಕೂತ್ಕೊಂಡು ಟಾಯ್ಲೆಟಿಗೆ ನನ್ನ ಮರ್ಯಾದೆ ತೆಗಿತೀಯಾ? ಆ ತುನಿ ಮಗಳು ಬುಜ್ಜಿ ಜೊತೆ ಸೇರಿನೇ ನಿನಗೆ ಈ ರೀತಿ ಹುಚ್ಚಿಡ್ದಿರೋದು. ಇದೇ ರೀತಿ ಮಾಡಿದ್ರೆ ನಿನ್ನ ಲ್ಯಾಪ್ಟಾಪ್ ಎಲ್ಲ ತೆಗ್ದಾಕಿ ಒಡೆದಾಕ್ಬಿಡ್ತೀನಿ ನೋಡು. ಚಿಚ್ಚು ಮನೆಯಲ್ಲಿ ಚಿನ್ನು, ಅಮ್ಮ, ಮರದ ಮೇಲೆ ಒಳ್ಳೆ ಹೈಟೆಕ್ ಟಾಯ್ಲೆಟ್ ಕಟ್ಬೇಕು ಅಂತ ಇದ್ದೀನಿ. ಅದು ಬಲೆ ಜೋರಾಗಿರುತ್ತೆ. ಚಿಚ್ಚು ಲೆಕ್ಕದ ಪುಸ್ತಕನ ಮುಚ್ಚಿಟ್ಟು ಗರ್ವದಿಂದ, ಲೇ ಚಿನ್ನು, ಹಣ ಏನಾದ್ರೂ ಮರದಲ್ಲಿ ಬೆಳೀತಾ ಇದೆಯಾ? ನಿನಗೇನಾದ್ರೂ ಹುಚ್ಚ? ಮನೆಯಲ್ಲಿ ಇಷ್ಟು ಚೆನ್ನಾಗಿ ಟಾಯ್ಲೆಟ್ ಇರುವಾಗ ಇವನೋಗಿ ಮರದ ಮೇಲೆ ಟಾಯ್ಲೆಟ್ ಕಟ್ತಾನಂತೆ. ನಾನು ಬಡ್ಡಿಗೆ ಬಿಟ್ಟು ಹಣ ಸಂಪಾದನೆ ಮಾಡೋದು ಅದಕ್ಕೆ ಹೋಗ್ಬಿಡುತ್ತೆ. ನಮ್ಮ ಬಂಗ್ಲೆಯ ಪಕ್ಕದಲ್ಲಿ ಇದೊಂದು ದರಿದ್ರ ಆಲೋಚನೆ. ಆ ಬುಜ್ಜಿ ಜೊತೆ ಸೇರದ್ನ ಬಿಟ್ಬಿಡು, ಇಲ್ಲದಿದ್ರೆ ನನಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನೋಡು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ, ಅಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಮರದ ಮೇಲೆ ಹೈಟೆಕ್ ಟಾಯ್ಲೆಟ್ ಕಟ್ಬೇಕು ಅಂತಿದ್ದೀನಿ. ಆದ್ರೆ ನನ್ನ ಕೈಯಲ್ಲಿ ಅಷ್ಟೊಂದು ಹಣ ಇಲ್ಲ. ಶೀಟ್ ತಗೋಬೇಕು, ಪೈಪ್ ತಗೋಬೇಕು. ಅದಕ್ಕೆಲ್ಲ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಬುಜ್ಜಿ, ನೀನು ಏನೇ ಮಾಡಿದ್ರು ಒಳ್ಳೇದೇ ಮಾಡೋದು. ನಾವು ಜಮೀನ್ದಾರರಾಗಿ ಇದ್ದಾಗ ಇತರರಿಗೆ ನಾನ್ ಸಹಾಯ ಮಾಡ್ತಾ ಇದ್ದೆ. ಇವಾಗ ನೀನ್ ನನ್ ಜೊತೆನೆ ಹಣ ಕೇಳ್ತಾ ಇದ್ದೀಯಾ? ನನ್ನ ಕೈಯಲ್ಲ ಆಗಿದ್ನ ಸಹಾಯ ಮಾಡ್ತೀನಿ. ನೀನು ಮಾಡುವುದು ಯಾವುದು ಕೂಡ ಹಾಳಾಗೋದಿಲ್ಲ. ಆದ್ರೆ ಹಣಕ್ಕೆ ಏನ್ ಮಾಡೋದು? ಅಮ್ಮ, ಚಿಚ್ಚು ಆಂಟಿ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವಮ್ಮ, ನೀವು ಅವ್ರ ಜೊತೆ ಹೋಗಿ ಬಡ್ಡಿಗೆ ಸ್ವಲ್ಪ ಹಣ ಕೇಳಿ. ಆದ್ರೆ ಬಾತ್ರೂಮ್ ಕಟ್ಲಿಕ್ಕೆ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಚಿನ್ನು ಹೇಳಿರ್ತಾನೆ, ಅದರಿಂದ ಅವರು ಬಾತ್ರೂಮ್ ಕಟ್ಲಿಕ್ಕೆ ನಮಗೆ ಹಣ ಕೊಡೋದಿಲ್ಲ. ಸರಿ ಬುಜ್ಜಿ, ನಿನಗೋಸ್ಕರ ನಾನ್ ಹೋಗ್ತೀನಿ. ಆ ಚಿಚ್ಚು ನನಗೆ ಎಷ್ಟು ಮರ್ಯಾದಿಲ್ದೆ ಮಾತಾಡಿದ್ರು ಪರವಾಗಿಲ್ಲ, ನಾನು ನಿನಗೋಸ್ಕರ ಹೋಗ್ತೀನಿ. ಹಾಗೆ ಟುನಿ ಮೆಲ್ಲೆ ಚಿಚುವಿನ ಮನೆಗೆ ಹೋದ್ಲು. ಚಿಚ್ಚು ಆವಾಗ್ಲೂ ಬಡ್ಡಿ ಲೆಕ್ಕ ನೋಡ್ತಾ ಇದ್ಲು. ಟುನಿ ಮನೆಗ್ ಬಂದಾಗ ಚಿಚ್ಚು, ಬಾ ತುನಿ, ಏನು ಈ ರಾತ್ರಿ ಸಮಯದಲ್ಲಿ ಬಂದಿದೀಯಾ? ನಿನ್ಗೇನಾದ್ರೂ ಹಣ ಬೇಕಾ? ನಿನ್ನ ಮಗಳು ಬುಜ್ಜಿ ಕಳಿಸಿದಾಳ ಏನು? ಚಿಚ್ಚು ಅವ್ರೆ, ನನ್ ಮಗಳು ಪಟ್ನದಲ್ಲಿ ಏನೋ ಕಂಪ್ಯೂಟರ್ ಕೋರ್ಸ್ನ ಆರಂಭಿಸ್ತಾಳಂತೆ. ಅದಕ್ಕೆ ಸ್ವಲ್ಪ ಹಣ ಕೇಳಿದ್ರು, ಅದಕ್ಕೆ ನಾನು ಕೂಡ ಬಂದೆ. ಓ ಹೌದಾ? ನಾನು ಕೊಡ್ತೀನಿ ತುನಿ, ಆದ್ರೆ ತಿಂಗಳು ನನಗೆ ಬಡ್ಡಿ ಸರಿಯಾಗಿ ಬಂದ್ಬಿಡ್ಬೇಕು. ಅದು ಮಾತ್ರ ಬರದಿದ್ರೆ ನಾನು ಕಂಪ್ಯೂಟರ್ ಸಿಸ್ಟಮ್ಗಿಂತ ಫಾಸ್ಟ್ ಆಗಿರ್ತೀನಿ. ಅಂದ ಹಾಗೆ ನಿನ್ನೆ ನನ್ನ ಮಗ ಚಿನ್ನು ಬಂದು ಮರದ ಮೇಲೆ ಟಾಯ್ಲೆಟ್ ಕಟ್ತೀನಿ, ನನಗೆ ಹಣ ಬೇಕು ಅಂತ ಹೇಳ್ದ. ನಾನು ಸರಿಯಾಗಿ ಬೈದ್ಬಿಟ್ಟೆ. ನಿನ್ನ ಮಗಳು ಕೇಳಿದ್ರೆ ನೀನು ಕೂಡ ಒಪ್ಬೇಡ. ಟುನಿ ಅವಳ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಇದುವರೆಗೂ ನಾನು ನಿಜಾನೇ ಹೇಳಲಿಲ್ಲ. ನಿಜ ಮಾತ್ರ ಗೊತ್ತಾಗ್ಬಿಟ್ರೆ ಬಾಡಿಗೆ ಮನೇನ ಕೂಡ ಬರ್ಕೋತಾಳೆ ಇವಳು. ಅಯ್ಯೋ ಚಿಚ್ಚು, ನನ್ ಮಗಳು ನನ್ ಜೊತೆ ವಿಚಾರದ ಬಗ್ಗೆ ಹೇಳಲೇ ಇಲ್ವಲ್ಲ. ಒಂದು ವೇಳೆ ಹೇಳಿದ್ರೆ ನಾನ್ ಮಾತ್ರ ಯಾಕೆ ಹಣ ಕೊಡ್ತೀನಿ? ಮರದ ಮೇಲೆ ಹೋಗಿ ಹುಚ್ಚು ಕೆಲ್ಸ. ಯಾರಾದ್ರೂ ಟಾಯ್ಲೆಟ್ ನ ಕಟ್ತಾರಾ? ಹೌದು ತುನಿ, ಈ ಮಕ್ಕಳಿಗೆ ಪಟ್ನದ ಹುಚ್ಚಿಡ್ದಿರ್ಬೇಕು. ಸರಿ, ನೀನು 30,000 ಕೇಳ್ದಲ್ಲ, ಇದಕ್ಕೆ 5,000 ಬಡ್ಡಿ ಹಾಕಿ ಕೊಡುವಾಗ ಕೊಟ್ಬಿಡು. ಸರಿಯಾಗಿ ಕೊಟ್ಬಿಡು, ಇಲ್ಲದಿದ್ರೆ ನನ್ ಬಗ್ಗೆ ಗೊತ್ತು ತಾನೆ. ಸರಿ ಚಿಚ್ಚು, ಹಾಗೇನೆ ಕಟ್ಬಿಡ್ತೀನಿ. ಹಾಗೆ ಟುನಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗ ಆವಾಗ್ಲೇ ಆ ಊರಿನಲ್ಲಿದ್ದ ಮಹಿ ಹದ್ದು ಮುಂದ್ಗಡೆ ಬಂದ್ಲು. ಅವಳು ಯಾವಾಗ್ಲೂ ಯಾವ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ, ಆದ್ರೆ ಎಲ್ಲದ್ರಲ್ಲೂ ಒಂದು ಅವಸರ ಮಾತ್ರ ಇರುತ್ತೆ. ಏಯ್ ತುನಿ, ಏನು ಕೈಯಲ್ಲಿ ಅಷ್ಟೊಂದು ಹಣ ಇಟ್ಕೊಂಡಿದ್ಯಾ? ಏನಾದ್ರೂ ಲಂಡನ್ಗೆ ಹೋಗ್ತೀಯಾ ಅಥವಾ ಏನಾದ್ರೂ ಜೆಟ್ ವಿಮಾನನ ಬುಕ್ ಮಾಡ್ತೀಯಾ? ಅದು ಏನು ಇಲ್ಲ ಮಗಿ, ಅದು ಬುಜ್ಜಿಯ ವಿದ್ಯಾಭ್ಯಾಸಕ್ಕೋಸ್ಕರ. ಏನ್ ತುನಿ ಹೇಳ್ತಾ ಇದೀಯಾ? ಮರದ ಮೇಲೆ ನೀವೇನೋ ಹೋಟೆಲ್ನ ಆರಂಭಿಸ್ತೀರಂತೆ, ಅದು ಕೂಡ ಪಾನಿಪುರಿ ವ್ಯಾಪಾರ ಎಲ್ಲ ಮಾಡ್ತೀರಂತೆ ಅಲ್ವಾ? ನನಗೆ ಪ್ರತಿದಿನ 2 ಪ್ಲೇಟ್ನ ಕೊಟ್ಬಿಡ್ಬೇಕು. ಅಯ್ಯೋ ಮಗಿ, ಯಾವಾಗ ನೋಡಿದ್ರು ನಿಂದು ತಿನ್ನೋದೇ ಗೋಳು. ನಾವು ಹೋಟೆಲ್ ಕಟ್ತಾ ಇಲ್ಲ, ಟಾಯ್ಲೆಟ್ ಕಟ್ತಾ ಇದೀವಿ. ಏನು ಮರದ ಮೇಲೆ ಟಾಯ್ಲೆಟ್ ಕಟ್ತೀರಾ? ಮರದ ಮೇಲೆ ಗಾಳಿ ಬಂದಾಗ ಟಾಯ್ಲೆಟ್ ಎಲ್ಲ ಕೆಳಗೆ ಬಿದ್ದೋಗಲ್ವಾ? ಒಂದು ವೇಳೆ ನಾನು ಕೂತ್ಕೊಂಡು ಟಾಯ್ಲೆಟ್ ಮಾಡ್ತಾ ಇರುವಾಗ ಕೆಳಗೆ ಪಕ್ಷಿಗಳೇನಾದ್ರೂ ಮಾಡಿದ್ರೆ ಮೇಲೆ ನಾನು ಆಗೇನೆ ಕೆಳಗೆ ಬಿದ್ದೋಗಲ್ವಾ? ಏನಿದು? ಟಾಯ್ಲೆಟ್ಗೆ ಹೋಗುವಾಗ ಯಾರಾದ್ರೂ ವಾಚ್ಮೆನ್ನ ಹೊರಗಡೆ ಕಾವಲಿಗೆ ನಿಲ್ಸ್ಬಿಟ್ಟು ಹೋಗ್ಲಿಕ್ಕಾಗುತ್ತಾ? ಅಯ್ಯೋ ಹುಚ್ಚು ಮಗಿ, ಗಾಳಿಗೆ ಬೀಳದಿಲ್ಲ, ಅಷ್ಟೊಂದು ಗಟ್ಟಿಯಾಗಿ ಕಟ್ತಾರೆ. ಆದ್ರೆ ನಾನ್ ಮಾತ್ರ ಆ ಮರದ ಮೇಲೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲಪ್ಪ. ಅಲ್ಲಿಂದ ಮೇಲೆಯಿಂದ ಕೆಳಗೆ ಬಿದ್ದೋಗ್ಬಿಟ್ರೆ ಆಮೇಲೆ ನನ್ ಸೊಂಟ ಎಲ್ಲ ಮುರಿದೋಗಿ ಆಮೇಲೆ ನನ್ನ ಯಾರ್ ನೋಡ್ತಾರೆ? ತುನಿ, ಯಾವುದು ಮೇಲೆ ಕಾರ್ ಸೀಟಲ್ಲೆಲ್ಲ ಬೆಲ್ಟ್ ಇಟ್ಟಿರ್ತಾರಲ್ಲ, ಅಂತ ಬೆಲ್ಟ್ ಏನಾದ್ರೂ ಇರುತ್ತಾ? ಟಾಯ್ಲೆಟ್ ಎಲ್ಲ ಕಟ್ಟಿ ಆದ್ಮೇಲೆ ರಿಬ್ಬನ್ ಕಟ್ ಮಾಡಕ್ಕೆ ನನ್ನ ಕರೀರಿ, ಬರ್ತೀನಿ. ಸರಿ ಮಗಿ, ನೀನು ಹೊರಡು, ನಿನಗೆ ಆಮೇಲೆ ಹೇಳ್ತೀವಿ. ಹಾಗಂತ ಹೇಳಿ ಮಹಿ ಕಳಿಸ್ಬಿಡ್ತು. ಆ ದಿನ ಪುನಃ ರಾತ್ರಿ ಸಮಯ 3 ಜನನು ಭೇಟಿಯಾದ್ರು.
ಬನ್ನು ಚಿನ್ನು ಇಬ್ರು ಮುಖ ಕೂಡ ತುಂಬಾನೇ ಬಾಡಿ ಹೋಗಿತ್ತು. ಬುಜ್ಜಿ, ನಾನು ನಮ್ಮ ಅಮ್ಮನ ಜೊತೆ ಮರದ ಮೇಲೆ ಟಾಯ್ಲೆಟ್ ಕಟ್ತೀನಿ ಅಂದಿದ್ದಕ್ಕೆ ನಮ್ಮ ಅಮ್ಮ ನನ್ನ ಒಡಿಯಕ್ ಬಂದ್ರು. ನನ್ನ ಕೈಯಲ್ಲಿದ್ದ ಡೆಬಿಟ್ ಕಾರ್ಡ್ಸ್, ATM ಕಾರ್ಡ್ಸ್ ಎಲ್ಲವನ್ನು ತೆಗ್ದಿಟ್ಕೊಂಡ್ಬಿಟ್ರು. ಯಾವುದು ನನಗೋಸ್ಕರ ಕೊಡೋದಿಲ್ಲ ಅಂತೆ. ಹೌದು ಬುಜ್ಜಿ, ನಾನ್ ಕೂಡ ನಮ್ಮ ಅಮ್ಮನ ಜೊತೆ ಹೇಳ್ದೆ. ನಮ್ಮ ಅಮ್ಮ ನನ್ನ ಎಷ್ಟು ಬೈದ್ರು ಗೊತ್ತಾ? ಏನೋ ನಿನಗೇನಾದ್ರೂ ಹುಚ್ಚ, ನನ್ನ ಬಡ್ಡಿ ದುಡ್ಡನ್ನೆಲ್ಲ ನೀನ್ ಇದಕ್ಕೆ ಖರ್ಚು ಮಾಡಕ್ ನೋಡ್ತೀಯ ಅಂತ ಬೈತಾ ಇದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವೆಲ್ಲರೂ ನನಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ. ನಾನು ನಮ್ಮ ಅಮ್ಮನ ಜೊತೆ ವಿಷಯ ಹೇಳಿದಾಗ ನಮ್ಮಮ್ಮ ನಾನ್ ನಿನ್ಗೆ ಸಹಾಯವಾಗಿದ್ದೀನಿ, ನೀನು ಕಟ್ಟು ಅಂತ ಧೈರ್ಯ ಕೊಟ್ಟಿದ್ದಾರೆ. ಚಿಚ್ಚು ಆಂಟಿ ಕೈಯಿಂದ ಹಣವನ್ನು ಕೂಡ ತಂದು ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ನೀವು ಬರದಿದ್ರು 3 ಟಾಯ್ಲೆಟ್ ನ ಕಟ್ತೀನಿ. ಇಲ್ಲಿ ನೋಡು ಬುಜ್ಜಿ, ನಾವು ಬರದಿಲ್ಲ ಅಂತ ಹೇಳಿದ್ಮೇಲೆ ನೀನ್ ಯಾಕೆ 3 ಟಾಯ್ಲೆಟ್ ನ ಕಟ್ತೀಯಾ? ಕಟ್ಟಿ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕಣೋ. ನಿಮ್ಮಿಬ್ರಿಗೂ ನನ್ನ ಆಲ್ ದ ಬೆಸ್ಟ್. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಹೋದ್ಲು. ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವ್ರ ಕೈಯಲ್ಲಿದ್ದ ಹಣನ ಖರ್ಚು ಮಾಡಿ ಬಿದಿರಿನ ಕೊಂಬೆಗಳು, ಕೆಲವು ಶೀಟ್ಗಳು, ಪೈಪ್ಗಳು, ಹೀಗೆ ಟಾಯ್ಲೆಟ್ಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡ್ ಬಂದು ಆ ದಿನ ಇಡೀ ತುಂಬಾನು ಕಷ್ಟಪಟ್ಟು ಮರದ ಮೇಲೆ 3 ಟಾಯ್ಲೆಟ್ಗಳನ್ನ ಅವರು ಕಟ್ಟಿದ್ರು. ಬುಜ್ಜಿ, ಈ ಪೈಪ್ನೆಲ್ಲ ಎತ್ತಷ್ಟರಲ್ಲಿ ಜೀವ ಹೋಗಿ ಜೀವ ಬಂದ್ಬಿಡ್ತು. ಆದ್ರೂ ನೀನು ಟಾಯ್ಲೆಟ್ ಕಟ್ತೀನಿ ಅಂದಾಗ ನನ್ ಕೈಯಲ್ಲಾದ ಸಹಾಯನ ಮಾಡ್ಬೇಕಲ್ವಾ? ಆವಾಗ ಬುಜ್ಜಿ, ಅಮ್ಮ ನೀವು ನಂಬಿಕೆಯಿಂದ ಇರಿ ಅಮ್ಮ. ನಾವು ಈ ಟಾಯ್ಲೆಟ್ನೆಲ್ಲ ಕಟ್ಟಿ ಆದ್ಮೇಲೆ ಎಲ್ಲರೂ ನಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಇದನ್ನ ನಾವು ಬಾಡಿಗೆಗೆ ಕೂಡ ಬಿಡಬಹುದು. ಒಂದಿನ ఒకరోజు ರಾತ್ರಿ రాత్రి ಅಡಿಗೆ వంట ಮಾಡ್ತಾ చేస్తున్నప్పుడు ಇದ್ದಾಗ ಟುನಿ తుని ಬುಜ್ಜಿ బుజ్జిని ಹತ್ರ, అడిగింది. ಬುಜ್ಜಿ, ಅವರೆಲ್ಲ ಬೇಡ ಅಂತ ಹೇಳಿದ್ರಲ್ವಾ, ಮತ್ತೆ ನೀನ್ ಯಾಕೆ 3 ಟಾಯ್ಲೆಟ್ ಕಟ್ತಾ ಇದ್ದೀರಾ? ನಮಗೆ ಬೇಕಾಗಿದ್ನ ಕಟ್ಬೋದಲ್ವಾ? ಬುಜ್ಜಿ ಅಳುತ್ತಾ ಟುನಿಯ ಕೈಯನ್ನ ಹಿಡ್ಕೊಂಡು, ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಸೇರಿ ಇದೇ ರೀತಿ ಟಾಯ್ಲೆಟ್ ನ ಕಟ್ಬೇಕು ಅಂತ ಕನ್ಸು ಕಂಡಿದ್ರಮ್ಮ. ಆದ್ರೆ ನೀವು ನನಗೆ ಸಹಾಯ ಮಾಡಿದ ರೀತಿ ಅವ್ರ ಅಮ್ಮಂದಿರು ಅವರಿಗೆ ಸಹಾಯ ಮಾಡ್ಲಿಲ್ಲಮ್ಮ. ಅವ್ರ ಜೊತೆ ಜಗಳ ಮಾಡಿದ್ರಂತೆ. ಆದ್ರೆ ನಾನು ಬಿಡೋದಿಲ್ಲಮ್ಮ. ನನಗೆ ನನ್ನ ಸ್ನೇಹ ತುಂಬಾನೇ ಮುಖ್ಯ. ನಾನು ನನ್ನ ಫ್ರೆಂಡ್ಸಿಗೋಸ್ಕರ ಈ ಟಾಯ್ಲೆಟ್ ನ ಕಟ್ತೀನಿ. ಬನ್ನು ಚಿನ್ನುಗೋಸ್ಕರ ನಾನು ಆ 2 ಟಾಯ್ಲೆಟ್ ನ ಕಟ್ತಿದ್ದೀನಿ. ಸ್ನೇಹಕ್ಕಿಂತ ನನಗೆ ಬೇರೆ ಯಾವುದು ಮುಖ್ಯ ಇಲ್ಲಮ್ಮ. ಟುನಿ ತುಂಬಾನು ಸಂತೋಷದಿಂದ, ಬುಜ್ಜಿ, ಎಷ್ಟು ಒಳ್ಳೆ ಮಗಳಮ್ಮ ನೀನು. ನನ್ನ ಹೊಟ್ಟೆಲಿ ನೀನು ಹುಟ್ಟಿದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ನಿನ್ನ ಫ್ರೆಂಡ್ಶಿಪ್ ನಿನಗೆ ವಿಜಯವನ್ನು ತಂದು ಕೊಡುತ್ತೆ. ಮರುದಿನ ಬೆಳಗ್ಗೆ ಆನಂದಪುರ ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಮೇಲೆ 3 ಟಾಯ್ಲೆಟ್ಗಳು ಇತ್ತು. ಆ ಟಾಯ್ಲೆಟ್ಗಳು ಮಾಡರ್ನ್ ಟಾಯ್ಲೆಟ್ಗಳು. ಮೇಲೆ ಒಂದು ನೀರಿನ ಟ್ಯಾಂಕ್ ಕೂಡ ಇತ್ತು. ಆವಾಗ್ಲೇ ಟುನಿ ಗುಬ್ಬಚ್ಚಿ, ಮಹಿ, ಚಿಚು, ಚೋಟು ಹಾಗೂ ಊರಿನ ಜನರನ್ನ ಅಲ್ಲಿಗೆ ಕರ್ಕೊಂಡ್ ಬಂದ್ಲು. ಅರೆ, ಏನಿದು? ಮರದ ಮೇಲೆ ದೊಡ್ಡ ದೊಡ್ಡ ಸ್ಟೆಪ್ಗಳಿದೆ. ಇದನ್ನ ಹತ್ತಿ ಹೋಗಿ ಮೇಲೆ ಟಾಯ್ಲೆಟ್ಗೆ ಹೋಗ್ಬೇಕಾ? ಇದನ್ನ ನೋಡ್ಬೇಕಂದ್ರೇನೆ ನನಗೆ ತುಂಬಾನೇ ವಿಚಿತ್ರವಾಗಿ ಕಾಣ್ತಿದೆ. ಚಿಚು ಕೋಪದಿಂದ, ನನ್ ಜೊತೆ ಕಂಪ್ಯೂಟರ್ ಕೋರ್ಸು ಅದು ಇದು ಅಂತ ಹೇಳಿ ಬುಜ್ಜಿ ನಿನ್ನ ಕಳ್ಸಿ ನನ್ ಜೊತೆ ಹಣ ತಗೊಂಡ್ಲಾ? ಆವಾಗ್ಲೇ ಮೇಲೆಯಿಂದ ಯಾರೋ ಫ್ಲಶ್ ಮಾಡುವ ಸೌಂಡ್ ಕೇಳಿಸ್ತು. ಅಯ್ಯಯ್ಯೋ, ಯಾರೋ ಫ್ಲಶ್ ಮಾಡ್ತಾ ಇದ್ದಾರೆ. ನನ್ನ 30,000 ಹಣ ಹೀಗೆ ನೀರಿನಲ್ಲಿ ವೇಸ್ಟ್ ಆಗ್ತಾ ಇದೆ. ನನ್ ಜೊತೆ ಸುಳ್ಳು ಹೇಳಿ ನನ್ ಕೈಯಿಂದ 30,000 ತಗೊಂಡಿದ್ದೀರಾ? ನನಗೆ ಇವಾಗ್ಲೇ ನನ್ ಹಣ ಬೇಕು. ತುನಿ, ಇದನ್ನ ನೋಡಕ್ಕೆ ವಿಚಿತ್ರವಾಗಿದೆ. ಇದು ಕೆಳಗೆ ಬೀಳಲ್ಲ ಅಲ್ವಾ? ಹೌದು, ಇದನ್ನ ಯಾಕೆ ಕಟ್ಟಿದ್ರು? ಬುಜ್ಜಿ ಅಲ್ಲಿಗೆ ಬಂದು ಮೈಕ್ ನ ತಗೊಂಡು, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು 3 ಟಾಯ್ಲೆಟ್ ನ ಕಟ್ಟಿದ್ದೀನಿ. ಒಂದು ನನ್ನ ಕುಟುಂಬಕ್ಕೋಸ್ಕರ, ಇನ್ನು 2 ನನ್ನ ಪ್ರಾಣ ಸ್ನೇಹಿತರಿಗೋಸ್ಕರ ನಾನು ಟಾಯ್ಲೆಟ್ ನ ಕಟ್ಟಿರೋದು. ಬನ್ನು ಚಿನ್ನು ಇಬ್ರು ಒಬ್ರನ್ನೊಬ್ರು ಆಶ್ಚರ್ಯದಿಂದ ನೋಡ್ಕೊಂಡ್ರು. ನಮಿಗೋಸ್ಕರನಾ? ಹೌದು. ನಿಮ್ಮ ತಾಯಿಯಂದಿರು ಬೇಡ ಅಂತ ಹೇಳಿದ್ರು ಕೂಡ ನೀವು ಚಿಕ್ಕ ವಯಸ್ಸಲ್ಲೇ ಕನ್ಸ್ ಕಂಡಿದ್ದೀರಲ್ವಾ, ಅದನ್ನ ನಾನು ನೆರವೇರಿಸ್ತೀನಿ. ಹೌದು, ನಿಮ್ಮ ತಾಯಿಯಂದಿರು ಬೇಡ ಅಂತ ಹೇಳಿದ್ರು ಕೂಡ ನನ್ನ ತಾಯಿ ನನಗೆ ಸಹಾಯ ಮಾಡಿದ್ದಾರೆ. ನನಗೆ ನನ್ನ ಸ್ನೇಹ ಮುಖ್ಯ. ನಾನು ನನ್ನ ಸ್ನೇಹವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ 3 ಟಾಯ್ಲೆಟ್ ನ ಕಟ್ಟಿದ್ದೀನಿ. ಈ 3 ಟಾಯ್ಲೆಟ್ ಅಲ್ಲಿ ಒಂದು ನನಗೆ, ಇನ್ನು 2 ನಿಮಗೋಸ್ಕರ. ಚೋಟು ಕಣ್ಣಲ್ಲಿ ಕಣ್ಣೀರೊಂದಿಗೆ ಬುಜ್ಜಿ ಹತ್ರ ಬಂದು, ಬುಜ್ಜಿ, ನಮ್ಮನ್ನು ಕ್ಷಮಿಸಮ್ಮ. ನಾವು ಹಣದ ಗರ್ವದಲ್ಲಿ ಮಾತಾಡದೆ ಹೊರತು ನಮ್ಮ ಮಕ್ಕಳ ಕನಸನ್ನು ಆಲೋಚನೆ ಮಾಡಿ ನೋಡ್ಲಿಲ್ಲ. ನಮ್ಮ ಮಕ್ಕಳ ಕನಸನ್ನು ನೆರವೇರಿಸ್ಲಿಕ್ಕೋಸ್ಕರ ನೀನು ಸಾಲ ಮಾಡಿ ಟಾಯ್ಲೆಟ್ ನ ಕಟ್ಟಿದೀಯ. ಆದ್ರೆ ಹಣ ಇದ್ರೂ ಕೂಡ ನಾವು ಸೋತೋಗಿ ನಿಂತಿದೀವಿ. ಆವಾಗ ಚಿಚುಕಾಗಿ ಕೂಡ ತುಂಬಾ ಇಮೋಷನಲ್ ಆಗಿ, ಹೌದು ಬುಜ್ಜಿ, ನಮ್ಮ ಮಕ್ಕಳ ಕನಸನ್ನು ನೆರವೇರಿಸಲಿಕ್ಕೆ ಒಂದು ತಾಯಿಯಾಗಿ ನಾವು ಪ್ರಯತ್ನ ಪಡ್ಲಿಲ್ಲ. ಆದ್ರೆ ನೀನು ಸ್ನೇಹದ ಬೆಲೆಯನ್ನು ತಿಳ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ಟಾಯ್ಲೆಟ್ ನ ಕಟ್ಟಿದೀಯ. ಈ ಹಣನ ನೀನ್ ಕೊಡ್ಬೇಡ. ಇದನ್ನ ನಾನು ಮನ್ನಾ ಮಾಡ್ತಾ ಇದ್ದೀನಿ. ಮೊದ್ಲು ಈ ಟಾಯ್ಲೆಟ್ ಅಲ್ಲಿ ನಾನೇ ಕೂತ್ಕೊಳ್ಳೋದು.
ಮಹಿಹದ್ದು ಮೆಟ್ಲತ್ತಿ ಹೋಗಿ ವಾಪಸ್ ಬಂದ ಸಂತೋಷದಿಂದ ಮೇಲೆ ಕೂತ್ಕೊಂಡ್ರೆ ಫ್ಲೈಟ್ ಅಲ್ಲಿ ಕೂತ ರೀತಿ ಇದೆ. ಹಾಗೇನೆ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಗಾಳಿ ಬರುತ್ತೆ, ಊರೆಲ್ಲ ನೋಡ್ಕೊಂಡ್ ಕೂರ್ಬೋದು. ಆ ಸೀಟ್ ಬೆಲ್ಟ್ ಎಲ್ಲಿದೆ ಅಂತ ಮೊದಲು ಹುಡುಕ್ಬೇಕು. ಬಟನ್ ಒತ್ತಿದ ತಕ್ಷಣ ಫ್ಲೈಟ್ ಆನ್ ಆಗುವ ರೀತಿ ಫ್ಲಶ್ ಮಾಡಿದ ತಕ್ಷಣ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ. ಹಾಗೆ ಫ್ಲಶ್ ಬಟನ್ ಒತ್ತುವಾಗ ಲ್ಯಾಂಡಿಂಗ್ ಆಗುವ ಫೀಲ್ ಆಗ್ತಿದೆ. ಹೌದು ಬುಜ್ಜಿ, ಇದ್ರೊಳಗೆ ಕೂತ್ಕೊಂಡು ಪಕ್ಕದ ಮರವನ್ನು ನೋಡಿದ್ರೆ ಅಲ್ಲಿರುವ ಕೋತಿಗಳು ಕೂಡ ನಮಗೆ ಹಾಯಿ ಮಾಡುವ ರೀತಿ ಅನ್ಸುತ್ತೆ. ನೀನು ನಮ್ನ ಮರ್ತಿಲ್ಲ, ಫ್ರೆಂಡ್ಶಿಪ್ಗೋಸ್ಕರ ಕಟ್ಟಿದೀಯಾ. ಬನ್ನು ಚಿನ್ನು ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು ಥ್ಯಾಂಕ್ಸ್ ಬುಜ್ಜಿ, ನಮ್ಮ ಸ್ನೇಹಕ್ಕೋಸ್ಕರ ನಮಗೆ ಕಟ್ಟಿದೀಯಾ. ನಮ್ಮ ಸ್ನೇಹ ಯಾವಾಗ್ಲೂ ಹೀಗೇನೆ ಇರ್ಬೇಕು ಕಣೋ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಮನಸಾರೆ ಬುಜ್ಜಿ ಗುಬ್ಬಚ್ಚಿನ ತುಂಬಾನೇ ಮೆಚ್ಕೊಂಡ್ರು. ಹಾಗೆ ಆ ಹೈಟೆಕ್ ಹುಡುಗಿಯ ಐಡಿಯಾ ಇವಾಗ ಆ ಊರಿಗೆ ತುಂಬಾ ದೊಡ್ಡ ಆದರ್ಶವಾಗಿ ಇತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳಿ. ಹಾಗೇನೆ ನಮ್ಮ ಚಾನೆಲ್ ಅಲ್ಲಿ ಬರುವ ಸ್ಟೋರಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.